ದಿನ್ಮೆ ಸೂರ್ಯ ದೇವ ಅಂತಾರೆ, ರಾತ್ರಿ ಚಂದ್ರ ದೇವ ಅಂತಾರೆ, तब तुम ये सोचना तुझता हो तो बाकी जवाब ಅಗ್ನಿದೇವ SBI ಬ್ಯಾಂಕಿನಿಂದ ಪಾಟೀಲರ ಕಡೆ ಒಬ್ಬನು 10 ಕ್ರೋಸ್ ಬಂಗಾರದ ಪದಕಗಳನ್ನು ತೆಗೆದುಕೊಂಡು ತಿರುಮಲದ ಹೋಟೆಲ್ ಕಡೆಗೆ ಹೊರಟಿದ್ದಾನೆ. ಅವನು ನೋಡಲಿಕ್ಕೆ ಅವನ ಬೋರ್ಡ್ ನಿಮಗೆ ಏನಾದರೂ ಗೊತ್ತಿದೆಯಾ? ಅವನ್ಯಾರು, ಅವನ ಹೆಸರೇನು, ಅದು ಯಾವುದೂ ನನಗೆ ಗೊತ್ತಿಲ್ಲ. ಅವನು ಯಾವ ತರ ಉಡುಪು ಧರಿಸಿದ್ದಾನೆ? ಅವನು ಬ್ಲೂ ಪ್ಯಾಂಟ್ ಮತ್ತು ಕರೆ ಜಾಕೆಟ್ ಅನ್ನು ಧರಿಸಿದ್ದಾನೆ. ಓಕೆ, ಥ್ಯಾಂಕ್ ಯು ಅಗ್ನಿದೇವ. ಪಾಟೀಲ ಎಂದು ಹೆಸರಿಟ್ಟುಕೊಂಡು ಈ ಪೃಥ್ವಿಯಲ್ಲಿ ನಾನೇ ರಾಜ ಹುಲಿ ಅಂದೆ. ಬಡವರ ರಕ್ತವನ್ನು ನೀರಿನಂತೆ ಕುಡಿದು ಕಲ್ಲಿನ ಕೋಟೆಯೊಳಗೆ ಕುಳಿತು ನೀರಾಡಿಸುತ್ತಿರುವ ಈ ಕನ್ನಡ ಮುಚ್ಚಾಲೆಯಾಟದಲ್ಲಿ ನಾನೊಬ್ಬ ಕಾಡಿನ ವೀರನಾಗಿ ಬಂದು ನಿನ್ನ ಶ್ರೀಮಂತಿಕೆಯನ್ನು ಸುಟ್ಟು ಬೂದಿ ಮಾಡಿ ನಿನ್ನನ್ನು ಜನ ಕರೆ ಪಡೆದಕ್ಕಾಗಿಯಂತೆ ನಾನು ಮಾಡದಿದ್ದರೆ ನನ್ನ ಹೆಸರು ಬೆಂಕಿ ಅಗ್ನಿ ದೇವನೇ ಅಲ್ಲ. ಈ ಅಗ್ನಿದೇವ ಬಡವರ ಪಾಲಿಗೆ ಮನೆ ಬೆಳಗುವ ಮಗ, ಬಡವರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡುತ್ತ ಶ್ರೀಮಂತ ಸೂಳೆ ಮಕ್ಕಳಿಗೆ ಸುಳ್ಳ ತಂಡ ನುಂಡಿ ಅಗ್ನಿದೇವ, ನೀನ್ಯಾರು ನನ್ನನ್ನು ತಡೆಯಲು? ದೇವ, ಯಾವ ದೇವ? ಮಹಾನುಭಾವರನ್ನು ಕಾಪಾಡುವನು ಮಹಾದೇವ. ನಿಮ್ಮಂತ ಕಸರನ್ನ ಮಕ್ಕಳನ್ನು ಸುಟ್ಟು ಮಾಡಲು ಬಂದಿರುವ ಈ ಅಗ್ನಿದೇವ ನನ್ನನ್ನು ತಡೆಯಲು ಕಾರಣವೇನು? ಕಾರಣ ನಿನ್ನನ್ನು ಹರ ಎನಿಸಿ ನಿನ್ನ ಪ್ರಾಣ ಪರಮಾತ್ಮನ ಪಾದಕ್ಕೆ, ನಿನ್ನ ಹೆಣ ನನ್ನ ಪಾದಕ್ಕೆ ಅರ್ಪಿಸಿಕೊಳ್ಳಲು ಬಂದಿರಲು ಗಂಡು ಹುಲಿಗಳ ನಾಯಕ ಈ ಅಗ್ನಿದೇವ. ಅಗ್ನಿದೇವ, ನನ್ನ ಪಾದವನ್ನು ಪರಮಾತ್ಮನಡೆಗೆ ಕೊಯ್ಯಲು ನಿನ್ನಿಂದಲೂ ಸಾಧ್ಯವಿಲ್ಲ. ನಿನ್ನಪ್ಪನಿಲ್ಲ. ನನ್ನಪ್ಪನ ಹೆಸರಿನೆತ್ತಿ ನನ್ನ ಕೋಪವನ್ನು ಮತ್ತಷ್ಟು ತಿಳಿಸಿರಿ ಕೆಟ್ಟ ಸೂಳೆಯ ಮಗನೇ.
ಆಸಕ್ತರಿಗೆ ಸೇವಲೆ ಅಂದ ಮೇಲೆ ನರಸತ್ತ ನಾಮಾರ್ಥಗಳಾದ ಇಂಥವರ ಗತಿ ಅದೋ ಗತಿ. ಈ ಅಗ್ನಿದೇವನಿಗೆ ಕರುಣೆ ಬಂದರೆ ಶರಣಾಗದೆ ನನ್ನ ಕಣ್ಣು ತಪ್ಪಿಸಿ ಬದುಕಲು ಪ್ರಯತ್ನ ಪಟ್ಟರೆ ಹಳಸಿದ ಹುಲಿಯಂತೆ ನನ್ನ ಮನೆಗೆ ಬೆಂಕಿ ಹಚ್ಚಿ ನನ್ನ ಮಾತಾಪಿತರು ಸತ್ತ ನೆನಪು ಬಂದರೆ ಸೇರಿಟ್ಟ ಸುಳ್ಳನಂತೆ ಪುಂಡ ಹುಲಿಯಂತೆ ಈ ಅಗ್ನಿದೇವನು ಎದುರು ಹಾಕಿಕೊಳ್ಳುವುದು ಒಂದೇ, ಬೆಂಕಿಯಲ್ಲಿ ಸುಟ್ಟುಕೊಂಡು ಸತ್ತು ಹೋಗುವುದು ಒಂದೇ. ಅಗ್ನಿದೇವ ಸೇಡು ಸೇಡಿಗೆ ಸೇಡು ಮುಯ್ಯಿಗೆ ಮುಯಿ. 10 ವರ್ಷಗಳ ಹಿಂದೆ ನನ್ನ ಹೆತ್ತ ತಂದೆ ತಾಯಿಯನ್ನು ಕೊಂದ ಆ ಗೌಡನನ್ನು ಯಮನ ಸದನ ಕಟ್ಟಿ ನನ್ನ ಸೇಡುವ ಜ್ವಾಲೆಯನ್ನು ನಂದಿಸಿಕೊಳ್ಳಬೇಕೆಂದು ಆ ದೇಸಾಯಿಗೌಡನ ಮನೆಗೆ ಕಾಲಿಟ್ಟು ಈ ಪಾಪಿ ಇಲ್ಲ ನಮ್ಮನ ವಿಳಂಬವಿಲ್ಲದೆ ಹರಿದು ಹೋಯಿತಲ್ಲ. ಅವನ ಸಾಕು ತಂಗಿ ರೇಣುಕಾ ರೂಪದಲ್ಲಿ ತೇಲಿ ದೇಸಾಯಿಗೌಡ ಸಮಯ ಸಾರಿಸಿ ನಿನ್ನನ್ನು ಶಿವನ ದರ್ಶನಕ್ಕೆ ಕಳುಹಿಸಿ ಆ ನಿನ್ನ ತಂಗಿ ರೇಣುಕೆ ಅಂತರಾಳದ ಅಧಿಪತಿ ನಾಗಿ ಅವರಿಂದಲೇ ನಿನ್ನ ಶ್ರೀಮಂತಿಕೆಯನ್ನು ಎಣ್ಣೆ ಹಾಕಿ ದಕ್ಕಿಸಿಕೊಂಡು
ಮಂತ್ರಿಯಾಗಿ ಮಾಡದಿದ್ದರೆ ನನ್ನ ಹೆಸರು ಸುರಲೋಕದ ಇಂದ್ರ ಸುರೇಂದ್ರ ಪಾಟೀಲನೇ ಅಲ್ಲ. वो घास काट के दूध देता है मगर साफ दूध पी के जाहिर देता है. मेरे नाम सुरेंद्र पाटिल. ಮಾಡಿಸಿಕೊಳ್ಳೋರಿದ್ರಿ ಬರ್ರಿ. ಯಾಕಂದ್ರ ನಾವು ಎಣ್ಣೆ ಬಿಟ್ಟ ಇಂಜೆಕ್ಷನ್ ಮಾಡಿ ಕಳಿಸ್ತೇವಿ ಬರ್ರಿ. ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಭಾಷೆ ಯಾಕ ನಮ್ಮ ಡಾಕ್ಟರ್ ಹೂಗಾರ ಅವ್ರ ಕೈಯಾಗ ನಮ್ಗೆ ಟ್ರೈನಿಂಗ್ ಆಗೈತಿ. ಅಪಾರ್ಥ ಯಾರು ತಿಳ್ಕೊಬೇಡ್ರಿ. ಯಾಕಂದ್ರ ಇಂಜೆಕ್ಷನ್ ಮಾಡಿ ಎಣ್ಣೆ ಬಿಟ್ಟು ಕಳಿಸ್ತೇವಿ ಬರ್ರಿ. ಛೇ 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 ಮಾಡಬಾರ್ದ್ರಿ ಅಪ್ಪ, ಈ ಡಾಕ್ಟ್ರಿಕ್ಕಿ ದಂಧೆಗ ಮಾಡಬಾರ್ದು ಅಂತೀನಿ. ಇವನವನು ಇಷ್ಟ ಕುಂದಾಕ ಹೋಗ್ತೇವೆ ಒಂದು ಪೇಷಂಟರ ನಮಗೆ ಮಾಡಬರ್ರಿ ಇಂಜೆಕ್ಷನ್ ಅಂತ ಒಂದರ ಬರ್ತಾವ ಒಂದು ಇಲ್ಲ ನೋಡಿ. ಈ ಥರ ನಾವು ಕೂಗಿ ಕೂಗಿ ಮಾಡ್ಬೇಕಾಗೈತಿ. ಹೋಗ್ಲಿ ಬಿಡು, ಇಷ್ಟತ್ತಾದರೂ ಒಂದು ಚಲೋದು ಯಾವುದು ರಸಪೂರಿ ಶ್ರೀಮಂತ ರಸಪೂರಿ ಮಾವಿನ ಹಣ್ಣಿನಂತ ಹುಡುಗಿ ನಮ್ಮ ಹೊಂದ್ಯಾಕ ಮಾಡಿಸುವ ಇಷ್ಟ ಕುಂದ ಕೂಗಿದ್ರು ಯಾವ ಬರವಲ್ವ ಅಂದ್ರ ಈ ಓನ್ಯಾಗ ಪೇಷಂಟ್ ಇಲ್ಲ. ಏನ ನಮ್ಮ ಮುಂದಿನ ಓನ್ಯಾಗ ಹೋಗಿ ನಮ್ಮ ದಂಧೆಗನ ಮಾಡಿ
ಆರಾಮಿಲ್ಲ. ಹುಬ್ಳಿಯಿಂದ ಇಲ್ಲಿಗೆ ಬರೋ ಅಷ್ಟಿಗೆ ಕೆಮ್ಮು ನೆಗಡಿ ಜ್ವರ ಎಲ್ಲ ಬಂದ್ಬಿಟ್ಟೈತಿ. ಅದಕ್ಕೆ ಯಾರ ಹತ್ರ ತೋರಿಸ್ಕೊಳ್ಳೋಣ ಅಂದ್ರೆ ಯಾರು ಡಾಕ್ಟರ್ ಸಿಗವಲ್ಲ. ಯಾರು ಅದಿರೇನು ಮಾಡೋರು? ಯಾರ ಅದಿರೇನ್ರಿ ನಮ್ಮ ಹೊಂತ್ಯಾಕ ಇಂಜೆಕ್ಷನ್ ಮಾಡಿಸ್ಕೊಳ್ಳೋರು? ಅಯ್ಯಯ್ಯೋ ನನ್ನ ಗಾಡಿಗೆ ಹೊಡೀತು. ಅಯ್ಯೋಯ್ಯೋ ಯಪ್ಪ ನನ್ನ ಮಾಡುದು ಮಾಡೋದು ಮುಗಿರ್ತಂದ್ರೆ ಮುಗಿದ್ ಹೋದ್ ಕತಿ. ಜೀವನ ಮುಗದ ಹೋತ್ ಹಾಳಾಗ ಹೋತ್ ನಡ್ತಿ. ಯಾವನೇನ ಕಣ್ಣನ್ ನೆತ್ತಿ ಮೇಲೆ ಇಟ್ಕೊಂಡು ಹೊಂಟಿ ಹೋಗೋ ಹೆಣ್ಮಕ್ಳ ಕಣ್ಣಿ ಕಾಣಂಗಿಲ್ಲ ನಿನಗ? ಯಾವಲೇ ಗಿಡ್ಡ ಮಾರಿ ಗಡ್ಗಿ ಹಂಗಸ ಎದರಿಗೆ ಮಾರುದ್ದ ಅಂದ ಕಾಣವಲ್ಲ ನಿನ್ನ ಕಣ್ಣಾಗ. ಯಾಕ ನಿನ್ನ ಕುಡ್ಕಿ ಹೊಡೆದ ಮೊದಲು ಗಂಡ ಸ್ನಾನ ಅಂತ ಹೇಳಿ ಇಲ್ಲೇ ಕುಂತಾರಿ ಊಟ ಹಾಕ್ಸಲಿಲ್ಲ ಮತ್ತ? ನನ್ನ ಕುಡುಕಿ ಹೊಡೆಯುವ ಸಾಧಾರ ಮೊದಲು ಚಂದಾಗಿ ಇಂಜೆಕ್ಷನ್ ಮಾಡೋದು ಕಲಿ, ಆಮೇಲೆ ಮಾಡೋ ಅಂತ ನನ್ನ ಕುಡುಕಿ. ನಾ ಮಾಡು ಇಂಜೆಕ್ಷನ್ ಮಾಡಿಸ್ಕೊಂಡೋರ ಆ ನಂತರ ತಿಳಿತೈತಿ ಈ ಡಾಕ್ಟರ್ ಬದಾಮಿ ಕ್ಯಾಪಿಸಿಟಿ ಏನ ಅಂತ. ಅಯ್ಯ ಗೊತ್ತಾಯ್ತು ಬಿಡ, ನಿನ್ನ ಕೈಯಾಗ ಯಾರ್ಯಾರು ಇಂಜೆಕ್ಷನ್ ಮಾಡಿಸ್ಕೊಂಡ್ರೆ ಯಾರಿಗೂ ಆರಾಮ ಆಗಿಲ್ಲ. ಎಷ್ಟರು ಕಡಿವಾರ ಕತ್ಕೊಂತೀಯ ನನ್ನ ಬಾದಾಮಿ ಡಾಕ್ಟರ್. ನನ್ನ ಹೆಸರು ಬದಾಮಿ ಅನ್ನೋದು ಈ ಹೆಣ್ಮಗ ಹೆಂಗ್ ಗೊತ್ತಾತ ಅಂತ ನಾನು ಸುರಾತನ ಸಣ್ಣದ ಸಟಿಬ್ಯಾನ ರೋಗ. ನನ್ನ ಮುಖಾರ ನೋಡಿ ನನ್ನ ಯಾರಂತ ತಿಳ್ಕೊಂಡಿನಿ, ನಮ್ಮ ಅಪ್ಪ ಯಾರಂತ ತಿಳ್ಕೊಂಡಿನಿ. ನೋಡಿ ನನ್ನ ಮುಖ ನೋಡು, ನೀ ನನ್ನ ಮುಖ ನೋಡ್ಲಿಲ್ಲ ನಂಗೆ ನಾಚಿಗಟ್ಟಿತ್ತು. ನೋಡಿದೆ ಈ ಊರು ದೇಸಾಯಿ ಗೌಡ ಅದನ್ನ ದೇಸಾಯಿ ಗೌಡ. ಹೌದೌದು ಅವ್ರ ಗುಮಾಸ್ತನ ಬಬಲಾದಿ ಮಗಳ ಬನಶಂಕರಿ. ನೀನು ಬಂದು ಬಬಲಾದಿ ಮಗ ಬನಶಂಕರಿ. ಬಂಡು ಬಬಲಾದಿ ಮಗ ಬನಶಂಕರಿ. ನೀ ನಮ್ಮ ಹಳೆ ಪೇಷಂಟ್ ಅಲ್ಲ ಈಗ ನೋಡಕತ್ತಿ ನೋಡು ಮುಖನ, ನಮ್ಮ ಹಳೆ ಪೇಷಂಟ್ ಅಪ್ಪ ಈಕೆ. ಹೋಗಿ ಬಿಡಿ, ನಾ ಹೇಳ್ತೀನಿ ಅಂದಂಗ ನೀವು ನಮಗ ಮಾಡಿರಿ ಅಂದಂಗ ಆಯ್ತು. ಮಾಡಬೇಕು ಅಂತ ದಿನಾ ಕೈಯ ಸೂಜಿ ಹಿಡ್ಕೋತೇನೆ. ನಮ್ಮ ಮುಂತ್ಯಾಕ ಬರೋ ಪೇಷಂಟ್ ಅಂತ ಗೊತ್ತೇನ್ರಿಪ್ಪ. ಇವನವನು ಬರೇ 80 ವರ್ಷದ ಮುದುಕ್ಯಾರ. ಇಂಥ 9 ಬಂದಿಲ್ಲ ಅಪ್ಪ, 1 ಬಂದಿಲ್ಲ. ಹಂಗಾರ ನನಗೂ ಚುಸ್ತೀರ ನಿಮ್ಮ ಸೂಜಿನ? ಏ ಬಲಶಂಕರಿ, ನೀವು ಹೂ ಅಂದ್ರೆ ಸೂಜಿ ಅಷ್ಟ ಯಾಕ ಇಲ್ಲ, ನನ್ನ ಪವರ್ಫುಲ್ ಎಣ್ಣಿನ ನಿನ್ನ ಮೈಯಾಗ ಹರಿಸಿ ಆರಾಮ್ ಮಾಡ್ಬಿಡ್ತೇನೆ ನೋಡ. ಅವಾಗ ಅಷ್ಟು ಪವರ್ಫುಲ್ ಆಯ್ತಾ ನಿಮ್ಮ ಸೂಜಿ? ಒಮ್ಮೆ ನನ್ನ ಕೈಯಾಗ ಕೈ ಇಟ್ಟು ನೋಡ, ಆ ನಂತರ ತಿಳಿತೈತಿ ಈ ಡಾಕ್ಟರ್ ಬದಾಮಿ ಎಣ್ಣೆ ಕ್ಯಾಪಿಸಿಟಿ ಏನೈತಿ ಅಂತ. ಬಾರಿ ದೊಡ್ಡ ಗುಣದವ್ರು ಬಿಡ್ರಿ ನೀವು. ಮತ್ತೆ ಸೂಜಿ ಮಾತು ಹಂಗಾರ ಚುಚ್ಚಿದ್ರ ಈ ಮಾತು ಕರೆನಾ? ಮತ್ತ ಕರೆನ ಚುಚ್ಚ ಬಿಡ್ರಿ, ನಾ ಚುಚ್ಚಿಸ್ಕೊಂಡ ಬಿಡ್ತೀನಿ. ಹಂಗಾರ ಮತ್ತೆ ಯಾಕೆ ತಡ ಡಾಕ್ಟ್ರ ಹೊಡಿರಿ ಒಮ್ಮತ್ತ.
ಅದ್ರಾಗ ನಮಗೊಂದು ಹೆಣ್ಣು ಹುಟ್ಟಿ ಬಿಟ್ಟೈತೆ ಅವನ ಹಡ ಎಲ್ಲಿ ಹೋಗಿತ್ತು ಏನು ಅವನು ದೌಡ ಮೊಸರು ಮಾಡ್ಕೊಂಡು ಬಾ ಮಗಳ ದನ ಮೇಸಕ್ ಹೋಗುವಂತೆ ಅಂದ್ರ ಎಲ್ಲಿ ಹೋಗಿತ್ತು ಎಲ್ಲಿಲ್ಲ ಆಯ್ತೈತಿ ಕಪ್ಪಲೆ ಕೇಂದ್ರ ಬೈದ್ ಬಂದು ಇಲ್ಲೇ ಇದೆಯಾ ನನ್ನ ಕೂಸ ನನ್ನ ಹೂಸ ನೀನ್ ಇಲ್ಲೇ ನಿಂತಿದಿ ಹಂಗ ದನ ಹೋದ್ರ ನಂಗ ಮಗಳ ಮಗಳ ಕಟ್ಟಿಬಿಟ್ಟಲ್ವ ನಿನ್ನ ಯಾಕೋ ಯಪ್ಪ ನನ್ನ ಯಾಕೆ ಹುಡುಕಾಕತ್ತಿ ನಿನ್ನ ಹುಡುಕ್ಬೇಕಲ್ವೇ ಯಾಕಂದ್ರ ನೀನೀಗ ಬಾಳ ವಯಸ್ಸಿಗೆ ಬಂದಿ ಮಗಳ ನಮ್ಮೂರಾಗ ಮಂದಿ ಚಲೋ ಇಲ್ಲ ನಮ್ಮ ಊರಾಗ ಅಕ್ಷರ ಬಸಪ್ಪ ಅಂತದಲ್ಲ ಅವ ನಿನ್ನ ಮಗ ಬರ್ಸಂತ ಯಾವಾಗ ಬರ್ತಾಳ ಹಿಂಗಾಗಿ ನೀನು ಹುಡುಕ್ಬೇಕಾಗೈತಿ ಹಕ್ಕಕ್ಕೆ ಮರ್ಯಾದೆ ನಿನ್ನ ಮರ್ಯಾದೆ ಏನಕ್ಕಿತ್ತು ಗೊತ್ತಿನಿಪ್ಪ ಎಲ್ಲಾರು ನನ್ನ ಜೊತೆ ಒಂದ್ಸಲ ಹೇಳ್ರಿ ನನ್ನ ಮಗಳ ಬಲ್ಸಕ್ರೆ ಈ ಇಂಜೆಕ್ಷನ್ ಮಾಡೋ ಡಾಕ್ಟರ್ ಬದಾಮಿ ಬಂಡರು ಕೂಡ ನಿಂತಲ್ಲ ನಿಮ್ಮ ಯಾಕೆ ನಿಂತೆ ಬರ್ತಾ ಬರ್ತಾ ಈಗ ಜೋಶ್ ಬಂತು ಯಪ್ಪ ಹಂಗೇನಿಲ್ಲ ತಲಿ ನೋವಾಕತ್ತ ಮೊಸರು ಮಾರಿ ಮಾರಿ ಹಂಗ ಸೀದಾ ಹೊಂಟಿದೆ ಯಾರ ಡಾಕ್ಟರ್ ಒಂದು ಗೋಲಿ ಕೊಡ್ತಾರೇನಂತ ಅಷ್ಟೊತ್ತಿಗೆ ಇವ್ರು ಅದಾರಲ್ಲ ಇವರು ಮಾಡ್ತೀನಿ ನಾ ಇಂಜೆಕ್ಷನ್ ಅದು ಮೌನ ಬಾಯಿ ಮುಚ್ಕೋ ನೀನು ಹುರುಪು ನೀನು ಹುಮ್ಮಸ್ಸು ನೋಡಿದ್ರೆ ನನಗೆ ಗೊತ್ತಾಕತ್ತೆ ಅಲ್ವಾ ಮಗಳ ಈ ಡಾಕ್ಟರ್ ನಿನಗ ಇಂಜೆಕ್ಷನ್ ಮಾಡಿ ಇಂಜೆಕ್ಷನ್ ಮಾಡಿ ಎಣ್ಣೆ ಬಿಟ್ಟಾನಂತಲ್ಲ ಅಯ್ಯಪ್ಪ ಅದೇನಾತಂದ್ರ ಇದು ಒಂದು ಪಪ್ಪ ಅದು ಒಂದು ಬೆಪ್ಪ ನಾವು
ನೋಡಿ ಮಗಳ ಸಂಬಳ ನಿಮ್ಮ ಅವನ ಇಂಥ ಸೋಮಕ್ಕಳು ಕೂಡ ಹೋಗಬಾರದೆ ಮೊಸರು ಮಾಡ್ಕೊಂಬ ಅಂದ್ರೆ ಇವ್ ಕೂಡ ಹೋಗಲ್ಲ ನಿನಗ ಆರಾಮಂತೂ ಐತಿ ನೀನ ಜ್ವರ ಗಿರ ಮಗಳ ಏನೋ ಬಂದಿಲ್ಲ ನಿನಗ ಯಾವ ರೋಗ ಬರಂಗಿಲ್ಲ ಅಂದೇನು ಈ ಮಗ ನಿನಗ ಪುಕ್ಸೆಟ್ಟಿ ಚುಸ್ತಿನ ಅವ ಬಂದ ಮಗ ಡಾಕ್ಟರ್ ಬಾಳ್ ಒಳ್ಳೆಯವನದನಪ್ಪ ಹಂಗ ಚುಸ್ತೀನಿ ಅಂದ ಗೋಲಿ ಕೊಡ್ತೀನಿ ಅಂದ ಗುಳಿಗೆನ ಓ ನಿಮ್ಮ ಅವನ ಅವ ಗುಳಿಗೆ ಕೊಟ್ಟಿದ್ ನೋಡ ಮಗಳ ಯಾರ್ಯಾರಿಗೆ ಆರಾಮಾಗಿಲ್ಲವ ಅವನ ಕಡೆ ಇಂಜೆಕ್ಷನ್ ಮಾಡಿಸ್ಕೊಂಡಾರಂತೂ ಎಲ್ಲಾರು ಸೆಟದಾಗ ಹೋಗ್ಯಾರ ಹಂಗಾರ ಮಾಡಿಸ್ಕೊಳ್ಳೋದು ಬ್ಯಾಡ ಏನಪ್ಪ ಬ್ಯಾಡ ನಿಮ್ಮ ಅವನ ಅವ್ನು ಕೂಡ ಇಂಜೆಕ್ಷನ್ ಮಾಡಿಸ್ಕೊಂಡೆ ಅಂದ್ರ ನೀ ಮುಂದೆ ಓಂ ನಮ ಶಿವಾಯ ಗಾಳಿಗಾಲ ಯಪ್ಪ ಒಂದೇ ಸಲ ಮಾಡಿಸ್ಕೋತೀನ ಏನು ಮಾತಾಡ್ತೀರಿ ಯಜಮಾನ್ರು ಅದು ಗೊತ್ತಾಯ್ತೇನೆ ಪಿಂಡ್ರಿಕೆ ಕತ್ತಲ ಜಗ ನೋಡಿ ನಿನ್ನ ಇಂಜೆಕ್ಷನ್ ಸುಚ್ಚಿ ಎಣ್ಣೆ ಬಾದಾಮಿ ಬಸ್ಸ ಅಂತ ನೀನ ಅಲ್ವಾ ಮಗಳ ಮಾತಿಗೆ ನಿನ್ನ ಲಂಗ ಯಾಕ ಮುದುಡಿ ತಂಪಾಗತ್ತವೋ ನಿಮ್ಮವನ ಅವ ನಿಮ್ಮವನ ಬಂದಿನಿ ಏನು ಆಗೇಲಿ ಕೆಲಸ ನಿಮ್ಮವನ ಏನಾಗಿಲ್ಲ ಅಂತೇಳಿ ಇಲ್ಲಿ ಕುಂತು ಮಂದಿ ಕೇಳ್ತಾನೆ ಅವ ಏನ್ರ ತೆಕ್ಕಿ ಮಾಡ್ಕೊಂಡು ನಿಂತಿದ್ರೆ ಎಲ್ಲ ಕೇಳ ಅವ್ರ ಯಾಕೆ ಮಾಡ್ಕೊಳಕತ್ತಿದ್ದೆ ಅಷ್ಟೊತ್ತಿಗೆ ಬಂದಿನಿ ಮತ್ ನಿಮ್ಮವ್ನ ಲಂಗ ಯಾಕೆ ಮುದುಡಾಗತ್ತೋ ನಿಮ್ಮವನಿಂದ ಎಲ್ಲ ಚಲೋ ಐತಲ್ಲ ಯಾರಿಗೆ ಆಗಿಬಿಟ್ಟೈತೆ ಮಾವ ನಿಮ್ದಕ್ಕೆ ಆಗಿಬಿಟ್ಟೈತೆ ಯಾರಿಗೆ ಆಗಿಬಿಟ್ಟೈತೆ ಮಾವ ನಿಮ್ದಕ್ಕೆ ಯಾರಿಗೆ ಆಗಿಬಿಟ್ಟೈತೆ ಕಾನ ಪಿನ್ನ ಸೇತ ಇಲ್ಲ ನಿಮ್ದಕ್ಕೆ ನಿನ್ಗಿಂತ ಬರ್ತಾ ಇಲ್ಲ ನಿಮ್ದಕ್ಕೆ ಜಿಂದಿಗೆಲ್ಲ ಬರ್ತೈತೆ ಯಾರಿಗೆ ಆಗಿಬಿಟ್ಟೈತೆ ಮಾವ ಯಾರಿಗೆ ಆಗಿಬಿಟ್ಟೈತೆ ಯಪ್ಪ ಡಾಕ್ಟರ್ ಬರೀ ಕೆಳಗಷ್ಟು ಯಾರು ಆಗವಲ್ದು ಅವಾಗ್ಲಿಂದ ಯವ್ವ ಬರ್ಸಕ್ರಿ ನೋಡುವ ನೀನು ಇಲ್ಲೇ ಇನ್ನೊಂದು ಸ್ವಲ್ಪ ಹೊತ್ತು ನಿಂತ್ರ ನಿನ್ನ ನಾಡದಾಗ ಕಸಿ ಬಿಚ್ಚ ಅದ್ರಾಗ ಮಾಡ್ತಾನ ಮಗಳ ಇಂಜೆಕ್ಷನ್ ಮೊದಲ ಮನೆ ಹೋಗೋಣ ನಡಿ ಹೋಗಿ ಹೋಗೋಣ ಅಪ್ಪ. ಬಾಯ್. ಅಪ್ಪ ಇಲ್ಲ, ಬಾಳಲ್ಲಿ ನೀನೇ ಎಲ್ಲ. ನಿನ್ನಂತ ಅಪ್ಪ ಇಲ್ಲ, ಬಾಳಲ್ಲಿ ನೀನೇ ಎಲ್ಲ. ನಿನ್ನಂತ ಅಪ್ಪ ಇಲ್ಲ, ಬಾಳಲ್ಲಿ ನೀನೇ ಎಲ್ಲ. ಬಾ. ಯಜಮಾನ್ರ ಮಗಳ ಏನು ಅನ್ಸೈತು ಯಪ್ಪ ನೋಡ್ರಿಲ್ಲ ಎರಡು ಒಂದು ಇಂಜೆಕ್ಷನ್ ಬೇಡ ಅಂದ್ರೆ ಎರಡು ಗುಳಿಗೆ ತಗೊಂಡು ಗುಳಿಗೆ ಕೊಡ್ತೇನೆ ನೀವೊಂದು ನಿನ್ನ ಮಗಳು ಒಂದು ತೊಗೊಂಡು ಮಕ್ಕೊಂಡು ಬಿಟ್ಟು ಬೆಳಗರಿ ಹೊಡೆದು ಆರಾಮಾಗ್ಬಿಡ್ತೀರಿ ನೋಡ್ರಿ ಲೇ ತಮ್ಮ ಬಾಯ್ಲೆ ಲೇ ನೀ ಡಾಕ್ಟರ್ಗೆ ಕಲಿಬೇಕಾದ್ರೆ MBBS ಕಲಿತಿಲ್ಲ ಮಗನ MBBS ಕಲ್ಪಕ್ಕೆ ಹೋಗ್ಯವ ಯಪ್ಪ ನಮಗ ಗುಳಿಗೆ ಕೊಡ್ತಾನೆ ನಿಂತಿದ್ದೀನ ನಿಮ್ಮ ಅಣ್ಣಗ ತಮ್ಗ ತಲೆ ಕೂದಲ ಮಕ್ಕಳ ನೀವ ಒಂದು ತೋಳು ತಲೆ ಕೂದ್ ಬರಂಗ್ ಮಾಡ್ಕೊಂಡು ಬಿಟ್ಟು ನಮ್ಮ ಮಗ ಕೊಡ್ತಾನೆ ನಿಂತವ ಎಲ್ಲ ಬಂಡು ಬಬಲಾಗಿ ಸುಳೆ ಮಗನ ಇನ್ನು 2 ನಿಮಿಷ ಲೇಟ್ ಆಗಿ ಬಂದಿದ್ದಂದ್ರ ಮಗನ ಸಣ್ಣ ಸೂಜಿನ ಸಣ್ಣಗ ಇಂಜೆಕ್ಷನ್ ಮಾಡಿ ಮತ್ತೆ ಬರಿಸಿ ಇನ್ನು 3 ತಿಂಗಳದಾಗ ನಿನ್ನ ಮಗಳ ಕೈಯಾಗ ಒಂದು ಪಾಪನು ಕೊಟ್ಟ ಲಾಲಿ ಲಾಲಿ ಸುಕುಮಾರಿ ಲಾಲಿ ಮುದ್ದು ಬಂಗಾರಿ ಲಾಲಿ ಲಾಲಿ ಸುಕುಮಾರಿ ಲಾಲಿ ಮುದ್ದು ಬಂಗಾರಿ ಈ ತರ ಮಗನ ನೀವು ತಂದಿ ಮಗಳು ಕೂಡ ಜೋಳ ಹಾಡುವಂಗ್ ಮಾಡ್ತಿದ್ಯಪ್ಪ ಏನ್ ಅನಾಹುತ ಮಾಡಿದ್ಯೋ
ಸುಳೆ ಮಗನ ಏನು ಅನಾಹುತ ಮಾಡಿದೆ ಅಂತೀನಿ. ಬಸ್ಸು ಕೊಟ್ರೆ ನನ್ನ ನೌಕರಿ ಹಾಕ್ಬೇಕಾಗಿ ರಾತ್ರಿ ನೀರು ತುಂಬಿಸ್ಬೇಕು ಅಂದ್ರೆ ಅವರು ಒಂದು ಕಾಟ ಕರೆಂಟ್ ತಪ್ಪಿಸ್ತಾರ. ಕರೆಂಟ್ ತಪ್ಪಿಸಿ ಹಗಲಿ ರಾತ್ರಿ ಕೂಡ ನಾವು ನಿಂತು ಹೇಳ್ದಾಗೈತ್ರಿ. ಮಾಡ್ಬಾರ್ದಪ್ಪ ಈ ನೌಕರಿನ ಮಾಡ್ಬಾರ್ದು. ರಾತ್ರಿ ನೀರು ಎಷ್ಟಾಕಿ ಏರ್ಬೇಕು ಕರೆಂಟ್ನವ್ರು ಒಂದು ಕಾಟ. ಕರೆಂಟ್ ಕೆಲಸ ಫೋನ್ ಹಚ್ಚಿದ್ರ ಎರ್ಗುಪ್ಪಿ ನಡುವ ನಾಳಪುರ ನಡುವ ಕಂಬಿದ್ದೈತಿ ನಡ್ಸಕ್ ಬರ್ತೀವಿ ಆಮೇಲೆ ಬಸ್ ಅಂತ ಕೇಳ್ತಾರ. ನಮ್ಮ ಕಂಬ ನಮಗೆ ದಿಕ್ಕಿದಂಗಾಗಿ ಅತ್ಲಾಗಿದ್ದ ಹೋಗ್ಬೇಕು ಬರ್ತಾಳ ಗಿರಿಗಿರಿ ಮಲ್ಲವ್ವ ನಮ್ಮ ಓಣಿ ನೀರು ಬಿಡುವ ಅಂತ. ಇತ್ಲಾಗಿದ್ದ ಹೋಗ್ಬೇಕು ಬರ್ತಾಳ ನಮ್ಮ ಓಣಿ ನೀರು ಬಿಡುವ ಅಂತ. ಲೋ ಮೇಲ್ ಬಸ್ತಿ ನಮ್ಮ ಮಗಳು ದೇವ್ರಿಗಂತ ದೌಡ ನಮ್ಮ ಓಣಿಗೆ ನೀರು ಬಿಡುವ ಅಂತ. ಇತ್ತಾಗಿದ್ದ ಮತ್ತೊಬ್ಬಕ್ಕೆ ಬರ್ತಾಳ ಲೋ ಬಾರ್ಕೋ ಮೇಲ್ ಬಸ್ತಿ ಮೇಲೆ ನೀರು ಬಿಟ್ಟಿದ್ದಿ ನಮ್ಮ ಓಣಿ ನೀರು ಬಿಡುವ ಮೇಲಿನ ಸಾಹೇಬ್ಗಳು ನಿಮ್ ಡಿಸ್ಮಿಸ್ ಮಾಡಿಸಲ್ಲ ಅಂತ. ಸಾಕ್ರಪ್ಪ ಈ ನೌಕರಿ ಮಾಡೋ ಕೆಲಸನ ಅಂತೀನಿ. ನಮಸ್ಕಾರ ರೀ ನಮಸ್ಕಾರಪ್ಪ ನಮಸ್ಕಾರ. ಓ ನೀರು ಬಿಡು ವಾಟರ್ ಮೇನ್ ಬಸ್ತೇವ್ರ. ನಮಸ್ಕಾರ ರೀ ಅಪ್ಪ ನಮಸ್ಕಾರ. ಅಲ್ರಿ ಡಾಕ್ಟ್ರ ನಿಮ್ಮ ಕಡೆ ಒಂದು ಹುಡುಗಿ ಏನಾರ ಸುಳಾಕಿ ಏನಾರ ಬಂದಿತ್ತೇನೆ? ಈ ವಾಟರ್ ಮೇನ್ ಬಸ್ಸಿಗೆ ಹುಡುಗಿಯಾರ ಗುಂಗು ಬಾ ಹಿಡ್ದಂಗೆ ಕಾಣಿಸ್ತೈತಿ. ಉಂಡಾಡು ನನ್ನ ಮಗನ ಅಂದ್ರ ಉಣವಾಡಿ ಅದಕ್ಕೆ ಬಡಿಸ್ಕೊಂಡಿದ್ರತ್ತ. ಲೇ ಹುಡುಗ ನಿನಗೆ ಹಾಕಬೇಕಲೇ ಯಪ್ಪ, ನಿನಗೆ ಸಲ್ಲೋದು ಅಲ್ಲದು ನನಗೆ ಸಲ್ಲೋದು. ನೀವು ನೌಕರಿ ಮಾಡ್ಯಾರ ಇಂಥವೆಲ್ಲ ಕೇಳಬಾರ್ದು ಬಿಡ್ರಿಯಪ್ಪ, ಕೇಳಬಾರ್ದು ಅಂತಿರ್ತೇನೆ. ನಮ್ಮ ಸೊಂಡಿಲ್ಲ ನಾವು ನೀರು ಕೊಡಕ್ಕೆ ಬರುವುದಿಲ್ಲ ಡಾಕ್ಟರ್ ಸಾಹೇಬ್ರ. ದೊಡ್ಡ ಕಲ್ಲಿಗೆ ಒಂದು ಸಣ್ಣ ಕಲ್ಲು ಬೇಕಾ? ಯಾಕೆ ಬರ್ರಿ ಯಾಕೆ ಬರ್ರಿ? ಇಂಥವೆಲ್ಲ ಕೇಳಿದ್ರ ನಮ್ಮೂರು ಪಂಚಾಯತ್ ಅಂತಿರಲ್ಲ, ಆ ಊರು ಪಂಚಾಯತ್ಯಾಗ ನಮ್ಮ ಸಿಬ್ಬಂದಿನೂ ಅದಾರ. ಇಲ್ಲೋರ್ರಿ ಇಂಥವೆಲ್ಲ ಕೇಳಿದ್ರೆ ನಿಮ್ಮನ್ನ ನೌಕರಿ ಇಂಥ ಡಿಸ್ಮಿಸ್ ಮಾಡಿಬಿಡ್ತಾರ ನೋಡು. ಡಿಸ್ಮಿಸ್ ಮಾಡಿಸಿ ಒಂದು ಹುಡುಗಿ ನಮ್ಮ ನಡೆದ ಬಿಡಕ್ಕೆ ಕೊಡ ಇಟ್ಲಪ್ಪ ಅಂದ್ರೆ ಲೇಪ ತಮ್ಮ ಮೇನ್ ವಸ್ತಿ, ಆ ಹುಡುಗಿ ನಿನ್ನ ನಳದ ಬಿಡಕ ಒಮ್ಮೆ ಕೊಡ ಇಟ್ಲು ಅಂದ್ರೆ ಸಾಕ ಮಗನ ನಿನ್ನ ಟ್ಯಾಂಕ್ ಖಾಲಿದಾಗಬೇಕಂತ ಅದೇನ್ ಕೈಲೇ ಕೊಟ್ಟು ಪೊಲೀಸ್ ಮಿಷನ್ ಕುದಿಸ್ತೀನಿ. ನೋಡ್ಲಿ ಮೇನ್ ವಸ್ತಿ, ನಿನಗನ್ಕರೆ ಬಾ ಪಲಿಗಿರತ್ತಪ್ಪ. ನಾ ಏನ್ ಹೇಳಿದ್ರು ನಿನಗೆ ಅರ್ಥ ಆಗಂಗಿಲ್ಲ. ಯಾಕ ಅಂದ್ರ ಆ ಹುಡುಗಿ ಒಮ್ಮೆ ಬಿಟ್ಟು 2 ಸಲ ನಿನಗೆ ಹಿಂಗ ಸೊನ್ನಿ ಮಾಡಿದ್ರೆ ಸಾಕು. ನೋಡ್ಲಿ ಆಕಿ ಬಬಲಾದಿ ಬಗಳಾದ್ರ ನಿನಗೆ ಏನೇ ಬಿಡಲಿ ಅಪ್ಪ ನನಗ ಬಗ್ವಳ
ಒಮ್ಮೆ ಬಿಟ್ಟು 2 ಸಲ ಕಣ್ಣು ಸೊನ್ನೆ ಮಾಡಿಲ್ಲ ಅಂದ್ರ ನೀ ಏನು ಅಲ್ಲಿದ್ದ ಇಲ್ಲಿ ಮಟ್ಟ ನಮ್ಮೂರ್ ಪಂಚಾಯತ್ ದುಡ್ದಿಯಲ್ಲ ಆ ಪಗಾರ ಅನ್ಕರಿ ನೋಡಿ ದೊಡ್ಡ ನೀರ ಕೈ ಬಲು ಎತ್ತರ ಡಾಕ್ಟ್ರ ಅವರಿಗಾಗಿ ನಮ್ಮ ಅಮ್ಮನ ಪೆನ್ಷನ್ ದುಡ್ಡು ಊರ ಚಲ 2 ಎಕರೆ ಅಲ್ಲಿ 10 ಕಡೆಗೆ ಕೊಟ್ಟು ಅಲ್ಲಿ 10 ಮನೆ ಅಲ್ಲಿ ಮೊದಲ ಯಾರು ಗೊತ್ತೈತಿ ಗೊತ್ತೈತೆ ಅಪ್ಪ ಈ ಊರ್ ಪಂಚಾಯತಿ ನೀರ್ ಬಿಡು ಮೇನ್ ವಸ್ತಿ ಅಂತ ಹೋಗ್ಲಿ ಬಿಡ್ಲಿಯಪ್ಪ ನಾ ಯಾರು ಅನ್ನೋದು ಗೊತ್ತೈತಿ ನಿನಗ ನನಗೂ ಗೊತ್ತೈತೆ ಡಾಕ್ಟ್ರ ಹುಡುಗಿಯರ ಸ್ಪೆಷಲಿಸ್ಟ್ ಡಾಕ್ಟ್ರು ಅಂತ ಬದಾಮಿ ಅಂತ ಇರ್ಲಿ ಡಾಕ್ಟ್ರ ಆ ಬದಾಮಿ ನಿನ್ನ ಹತ್ರ ಸುಟ್ಟಿಸೋಳಕ್ ಬಂದಾಗ ಆಕಿನ ವಿಚಾರ ಮಾಡಿ ಮಾಡಿ ನಮ್ಮ ಬಲಿಗೆ ಹಾಕೊಳ್ಳೋಣ ಇನ್ನಿಂದ ನಾನು ನೌಕರಿನ ಮನುಷ್ಯನಲ್ಲ ನೀ ಡಾಕ್ಟ್ರನ ಅಲ್ಲ ಹೌದೇಪ್ಪ ಮೇನ್ ಬಸ್ತಿ ಇನ್ನಿಲ್ಲಿದ್ದ ನಾವಿಬ್ರು ದೋಸ್ತರು ನೋಡಪ್ಪ ಇಂದಿನಿಂದ ನಾವಿಬ್ರು ದೋಸ್ತರು ಎಂತಹ ದೋಸ್ತ್ ಬಿಡಿದ್ಲು ಯಪ್ಪ ಆ ಬೆಲ್ಲಕ್ಕಿ ಹೊಲ್ಸೋದು ನಮ್ಗಿಬ್ರು ಕೆಲಸ ನಾವಿಬ್ರು ಒಂದ ನೋಡಿಲಿ ಮೇನ್ ಬಸ್ತಿ ನೀನು ಸುತ್ತು ಬೆಳೆಸಿ ಹೇಳಾಕನಕ ನನಗೆ ಟೈಮ್ ಇಲ್ಲ ಹೊಲದರ ಒಲಿಲಿ ಬ್ಯಾಡ ಒಮ್ಮೆ ಜಾಡಿಸಿ ಒಲಿಲಿ ಹೊಲದವರು ನಮ್ಮವ್ರ ಒಲಿದಿದ್ದವ್ರ ಇಲ್ಲಿ ಯಾರ ಮಾವ ಕುಂತಾರಲ್ಲ ಅವ್ರ ಕೈ ಬಿಟ್ಬಿಡು ಒಲಿದವ್ರಿಗೆ ಬಹುಮಾನ ಒಲಿದಿದ್ದವ್ರಿಗೆ ಜೀವಮಾನ ಇರ್ನಡಿ ದೋಸ್ತಿ ಬದಾಮಿ ಅದನ್ನ ಆಮೇಲೆ ಹಕ್ಕಿ ನಮ್ಮ ಬಲಿಗೆ ತಗೊಂಡ ನಮ್ಮ ದಾರಿ ತಗೊಂಬರೋಣ ಬೇಡ ಹುಡುಗ ಬದಾಮಿ ಭಾಳ ಬೆರ್ಕಿ ಮಗ ಅದಾನ ಆಯ್ತು ಕೋಲೆಪ್ಪ ಹೋಗ್ಬಿಡುಂಬ ಇನ್ನೊಂದು ಕೆಲಸ ಐತಿ ಮುಂಜಾನೆ ಆಗ್ತದ ಕೈ ಬಿಡೋದೇ ಬೇಡ ಬಸವಣ್ಣನ ಗುಡಿ ಅಂತ ಬಸವಣ್ಣ ನೀ ಕುದಿರ ಹಂಗಪ್ಪ ಅಂಗಡಿ ಮುಂದೆ ನಾ ಕುಂದಿರ್ತೀನಿ ಬಿಡೋದೇ ಬೇಡ ಬೆಳಕಿನ ಆಯ್ತು ಪ್ರೀತಿಯ ಪಾರಿವಾಳ ಹಾರಿ ಒಂದು ಗೆಳೆಯ ಮನಸ್ಸಿಗೆ ತಳಮಳ ಮಾಡಿ ಒಂದು ಗೆಳೆಯ ಮರಿಯಂಬರಂಗ ಮರಿಯಲ್ಲಿ ಗೆಳೆಯ ಮರಿಯಲಂಗ ಗೆಳೆಯ ಮರಿಯಲಂಗ ಗೆಳೆಯ ಬದುಕಂದ ಎಂಗ ಬದುಕಲು ಗೆಳೆಯ ಬದುಕಲೆಂಗ ಗೆಳೆಯ ಬದುಕಲೆಂಗ ಗೆಳೆಯ ಪ್ರೀತಿಯ ಪಾರಿವಾಳ ಹಾರಿ ಒಂದು ಗೆಳೆಯ ಮನಸ್ಸಿಗೆ ತಳಮಳ ಮಾಡಿ ಒಂದು ಗೆಳೆಯ
ಮಾಡಿರ್ತೀಯೋ ಅಂದೇ ನಿನ್ನ ಮೇಲೆ ಕಣ್ಣಿಟ್ಟೆ. ಕಣ್ಣಿಟ್ಟ ಹೆಣ್ಣು ಮಣ್ಣು ಹಣ್ಣನ್ನು ದಕ್ಕಿಸಿಕೊಳ್ಳುವುದೇ ಈ ದೇಸಾಯಿ ಗೌಡರ ಹುಟ್ಟು ಗುಣ. ನನಗೆದುರಾಗಿ ನಿಂತ ನಿನ್ನ ಮೈದ ಸಮಗತಿಯ ಮೇಲೆ ಸೇರಿ ನಿನ್ನೆಯ ದಿನ ನನ್ನ ಕೈಯಿಂದ ಅರಗಿಸಿದೆ ನಿನ್ನ ಒಂದು ಎಕರೆ ವರಲಕ್ಷ್ಮಿ ಹತ್ತಿ ಬೆಳೆಯನ್ನು. ಅರಗಿಸಿ ಎತ್ತಿ ಹಾಕಿ ದಕ್ಕಿಸಿಕೊಂಡು ಬಿಟ್ಟೆ. ಕೆಳಕುವ ತರ್ಪದ ಕುದಿಗಳು ಜಮಗತಿಯೇ ಆಗಿರಲಿ ಜರಾಸಂಧನೇ ಆಗಿರಲಿ ಈ ಪೃಥ್ವಿಯಲ್ಲಿ ಯಾರೇ ಆಗಿರಲಿ ಅವರನ್ನು ಜೀವಂತ ದಾನ ಮಾಡುವುದೇ ಈ ದೇಸಾಯಿ ಗೌಡನ ಧರ್ಮ ಗುರಿ. ಕೆಲವೇ ದಿನಗಳಲ್ಲಿ ಒಗ್ಗಟ್ಟಿನಿಂದ ಕೂಡಿ ಬಾಳುತ್ತಿರುವ ನಿಮ್ಮೂವರು ಅಣ್ಣ ತಮ್ಮಂದಿರ ಮಧ್ಯೆ ಬೆಂಕಿ ಹಚ್ಚಿ ನಿಮ್ಮ ಮನೆ ಮಸಣ ಮಾಡಿ ನಿಮ್ಮ ಬಾಯಿಯಲ್ಲಿ ತೊಂಬರಾಟ ಎಬ್ಬಿಸಿ ನಾನೇ ಬ್ರಹ್ಮ ವಿಷ್ಣು ಮಹೇಶ್ವರಂತೆ ಮಹಾರಾಜರಾಗಿ ಮೆರೆಯುತ್ತಿರುವ ನಿಮ್ಮೂವರು ಅಣ್ಣ ತಮ್ಮಂದಿರ ಬಾಳಿನಲ್ಲಿ ಬೆಂಕಿ ಹಚ್ಚಿ ನಿಮ್ಮ ಮನೆಯನ್ನ ಮಸಣ ಮಾಡಿ ಹದ್ದುಕಾಗಿ ನರಿಗಳು ಹರಿದು ತಿನ್ನುವಂತೆ ಮಾಡಿ ಕೊನೆಗೆ ನಿನ್ನ ಅತ್ತಿಗೆ ಆ ರಂಬೆ ಊರಸಿ ಅಂತಿರುವ ಶಬರಿಯನ್ನ ಹೊತ್ತುಕೊಂಡು ಕಿತ್ತುತ್ತಿದ್ದು ಅಪ್ಪೆ ಮುತ್ತಾಡಿ ನನ್ನರನ್ನ ದಾಸಿಯನ್ನಾಗಿ ಮಾಡಿಕೊಳ್ಳದಿದ್ದರೆ ನನ್ನ ಹೆಸರು ಪೊಲೀಸ್ ಪಾಟೀಲ್ ದೇಸಾಯಿ ಗೌಡನೇ ಅಲ್ಲ. ಬಬಲಾದೆ 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 ಸಾಹೇಬ್ರ ದೊಡ್ಡೇನ್ರಿಪ್ಪ ಏನ್ ದಡದಡ ಕೂತದೆ ಕೂಚೋದು ಆಮೇಲೆ ಹೋದ ಕೆಲಸ ಏನಾಯ್ತು ಹಣ್ಣು ಕಾಳು ನೋಡ್ ಸಾಕಲ್ಲ ಈ ಬಬಲಾದಿ ಮನಸ್ಸು ಮಾಡಿ ಹೋದ ಕೆಲಸ ಕಾಯಕ ಸಾಧ್ಯನೇ ಇಲ್ರಿ. ಹೋದ ಕೆಲಸ ಹಣ್ಣು ಮಾಡಿಕೊಂಡ ಬಂದನೆ. ಹಾಗಾದರೆ ಯಾರ್ಯಾರು ಎಷ್ಟೆಷ್ಟು ಹಣ ಕೊಟ್ಟರೆಂದು ಬೋರೆ ಕಟ್ಟೆ ಹೊಗಳಾಕ ನಾಯನ ನಾಯ ಅಲ್ರಿ. ನಾನು ನಿಮ್ಮ ತರ ಮನುಷ್ಯನದೇನ್ರಿ ಮನುಷ್ಯನಾದನೆ. ಏ ಬಬಲಾದಿ ಸುಮ್ಮನೆ ನನ್ನ ತಲೆ ತಿಂದು ಮೆದಳಿಗೆ ಕೈ ಹಚ್ಚಬೇಡ. ಯಾರ್ಯಾರ ಹಣೆ ಬರ ಏನೈತಿ ಅನ್ನೋದನ್ನ ಸುತ್ತಿ ಬಳಸದೆ ನೇರವಾಗಿ ನುಡಿಯಲೇ ತಪ್ಪೆ. ನುಡಿಯಾಕ ನಾನೇನು ಹಲ್ಲಂದ್ರೆ ನಾನು ನುಡಿಯುವುದನ್ನಿಲ್ಲ ಬಾಯಿ ಹೇಳುವುದಿಲ್ಲ. ಗಂಡನ ಮಗನ ಬಬಲಾದಿ ಬಬಲಾದಿ ಎತ್ತದಾದ್ರೆ ಏದನರ ನಿಮ್ಮ ಬಂದೂಕು ನೋಡಿದ್ರ ನಮ್ಮ ಉಸಿರು ಬಂದಾಕತಿ ಬಂದಾಕತೆ. ಬಡ ಬಿಕಾರಿ ಬಬಲಾದಿ ಹೆಚ್ಚಿಗೆ ಮಾಡಲಿರ್ತದೆ. ನಮ್ಮ ಮಾವನವರು ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಿ ಉಳಿಸಿಕೊಂಡರೆ ನಿನ್ನ ಉತ್ಕೊಂಡ ದೇಹವನ್ನು, ಇಲ್ಲವಾದರೆ ನಿನ್ನನ್ನು ಸಿದಿಗಿ ಕಟ್ಟಿ ಸುಡುಗಾಡಕ್ಕೆ ಕಳಿಸಿಬಿಡುತ್ತೇನೆ. ಸೌಕಾರ ಸುಡುಗಾಡಕ್ಕೆ ಮಾತ್ರ ಕಳಿಸಬೇಡ್ರಿಪ್ಪ. ನಾನು ಸುಡುಗಾಡಕ್ಕೆ ಹೋದ್ರ ನನ್ನೊಂದು ಹೆಣ್ಣು ಹೂಸೈತ್ರಿ. ಏನಂದೆ? ಸೀದಾ ಬೊಗಳೆ
ಮಾಡಿ ಮನೆಗೆ ಕಳಿಸಲು ಇಲ್ಲ ಹಣದ ವಿಚಾರ ಏನಾಯ್ತು ಹೇಳಿಯೋ ಸಾವುಕಾರ ಕೆಲಸದಿಂದ ಡಿಸ್ಮಿಸ್ ಮಾತ್ರ ಮಾಡಬೇಡ್ರಿ. ಹೇಳ್ತೀನಿ ಕೇಳರಪ್ಪ. ನೋಡಿರಪ್ಪ, ದೊಡ್ಡ ಜನರಂದ್ರ ನಿಮ್ಮ ತಂದೆಯವರ ಕಾಲದಲ್ಲೇ ನಿಮ್ಮ ದೊಡ್ಡ ಮನುಷ್ಯರಪ್ಪ. ಈಗ ನೀವೇನಪ್ಪ ಬರೇ ಗಂಡ ಸತ್ತ ರಂಗ ಮುಂಡರಿಗೆ ಸಾಲ ಕೊಡ್ತೀನಪ್ಪ. ಯಾಕಂದ್ರ ಗಂಡ ಸತ್ತ ಹೆಣ್ಣು ಮಕ್ಕಳಿಗೆ ಸಾಲ ಕೊಟ್ಟು ಅವ್ರ ಮೈ ಕೈ ಮುಟ್ಟಿ ನಿಮ್ಮ ಸಾಲ ತೀರಿಸ್ಕೊಳ್ಳೋ ಆಸೆ ಐತೆಪ್ಪ ನಿಮ್ಮದು. ಏ ಮಗನ ಬಬಲಾದಿ ಎಲ್ಲರಂತೆ ಕಥೆ ಪುರಾಣ ಹೇಳ್ತೇನೆ ಸಾವುಕಾರ ಯಾವ ಭಾಷೆ ಜಾನಂದ ಅವನ ಕೊಟ್ಟಿಲ್ಲ ಹೆಂಡ್ರೆ ಬಂದ ಲೇ ಬಬಲಾದಿ, ಯಾವ ಶೈಲಿಯಲ್ಲಿ ಹರಿಕತೆ ಹೇಳುವುದು ಬೇಡ. ಸುತ್ತಿ ಬಳಸಿ ಮಾತನಾಡಿದೆ. ಏನು ಸಾಲ ವಸೂಲಿ ಮಾಡಿಕೊಂಡು ಬಂದಿಯೋ ಏನೋ ಹಾಗೆ ಬಂದಿರೋ? ಸಾವುಕಾರ ನಿಮ್ಮ ಪಿಸ್ತೂಲ ತಳಗೆ ಇಳಿಸ್ರಿ. ನಿಮ್ಮ ಪಿಸ್ತೂಲು ಬಂದೂಕು ನೋಡಿದ್ರ ಈ ನನ್ನ ಒಳ್ಳೆ ಐತಲ್ರಿಪ್ಪ, ಒಳ್ಳೆಯಾಗಿ ಕಡೆಗೆ ಒಂದಕ್ಕ ಎರಡಕ್ಕ ಮೂರಕ್ಕ ಕುಡಿಯಾಕತ್ರಿಪ್ಪ. ಆ ಮಲ್ಲೇಶಿ ಮನೆಗೆ ಹೋಗಿದ್ರಪ್ಪ. ಆ ಮಲ್ಲೇಶಿ ಅವನ ಗಾಡಿ ರಿಪೇರಿಗೆ ಬಿಟ್ಟನಂತಾನೆ. ಮುಂದಿನ ವಾರದಾಗ ತಂದು ಕೊಡ್ತೀನಿ ಅಂದ್ರಪ್ಪ. ಹಾಗಾದ್ರೆ ಮಗಳ ಮದುವೆಗೆಂದು ಆ ಮಲ್ಲೇಶಿಯ ಸಾಲದ ವಿಚಾರ ಏನಾಯ್ತು? ಆ ಮಲ್ಲೇಶಿ ಹತ್ತಿರ ಹೋಗಿದ್ದೆ ಅಂತ ಹೇಳಿದ್ರೆ ಆ ಮಲ್ಲೇಶಿ ಮುಂದಿನ ವಾರದಾಗ ತಂದು ಕೊಡ್ತೇನೆ ಅಂತ ಹೇಳಿದಲ್ರಿ. ಬಯಸ್ಸಲ್ಲ ಹೇಳ್ಬೇಕು ನಿಮಗ. ಮುಂದಿನ ವಾರದಾಗ ಲೋಪ ಮಗಳ ಮದುವೆ ಐತ್ರಿ. ಅವ ಭಾಳ ಏನ್ ಸಾವುಕಾರ, ಏ ಬಬಲಾದಿ ನಿಮ್ಮ ಸಾವುಕಾರ ಹೇಳಿ ಇನ್ನ 5,000 ಕೊಡ್ಸಂದ್ರೆ ನೋಡ್ರಪ್ಪ, ಇನ್ನ 5,000 ಕೊಡ್ರಿ, ಇದನ್ನ ಸೇರಿಸಿ ಒಟ್ಟಿಗೆ ಕೊಡ್ತೇನೆ ಅಂದ್ರೆ ಸಾವುಕಾರ. ಏ ಬಬಲಾದಿ, ಕೊಂಕಣ ಕುರಟ್ಟಿಯ ಬಡಿಗ್ಯಾರ ಅನ್ಸವನ ಮಗ ಗಂಗಾಧರನ ಸಾಲದ ಗತಿ ಏನಾತಲೇ ಬೊಗಳ? ಸಾವುಕಾರ ಬೊಗಳ್ರಿ ಹ್ಯಾಂಗಾರ? ಹೇಳಿದ ಪ್ರಶ್ನೆಗೆ ಉತ್ತರ ಹೇಳ್ತೀಯೋ ಚಾಟಿ ತಗೊಳ್ಳು. ಚಾಟಿ ಮಾತ್ರ ತಗೋಬೇಡ್ರಿ, ಹೇಳೇ ಬಿಡ್ತೇನೆ. ಆ ಮಲ್ಲೇಶಿ ಕುರಟ್ಟಿ ಗಂಗಾಧರನ ಹತ್ರ ಹೋಗಿದ್ರಿ ಸಾವುಕಾರ. ಆ ಗಂಗಾಧರ ಮುಂದಿನ ವಾರದಾಗ ಬಂದು ಅಸಲು ಬಡ್ಡಿ ಕುಡಿಯ ಕೊಡ್ತೇನೆ ಅಂದ್ರಪ್ಪ. ಆಯ್ತು ಬಬಲಾದಿ, ಹಾಗಾದ್ರೆ ಗಂಡ ಸತ್ತ ಮುಂದೆಯಾದ ತರುಣಿ ತಾಟಗಿತ್ತಿಯ ಸಾಲದ ವಿಚಾರ ಏನಾಯ್ತು? ಏನು ಸಾವುಕಾರ, ಬರೀ ಹೆಣ್ಮಕ್ಳಿಗೆ ಸಾಲ ಕೊಡ್ತೀನಿ, ನಾ ಗಂಡ್ಮಕ್ಳು ಕೊಟ್ಟ ಕೊಡದೇ ಇಲ್ಲ. ಆ ಹರಿಯವತ್ತವ್ರನ್ನ ತಾಟಿಗಿಟ್ಟಿ ಮನೆಗೆ ಹೋಗಿದ್ದೀರಿ. ಏ ಬಬಲಾದಿ, ನಿಮ್ಮ ಸಾವುಕಾರ ಕಳಿಸ್ಬೇಕಿಲ್ಲ, ನೀ ಯಾಕೆ ಬಂದಿ ಅಂದ್ರೆ ಯಾಕೆ ಆಕೆ ನಿಮ್ಮ ತೋಟದ ಮನೆಗೆ ಬಂದು ನಿಮ್ಗಡ್ಡ ತೆಕ್ಕಿನಲ್ರಿ ಗಮನಕ್ಕೆ. ಆಹಾ, ಇರಲಿ ಬಬಲಾದಿ ಇರಲಿ. ಮೊನ್ನೆ ದಿನ ನನ್ನ ಕೈಯಿಂದ ಆ ಬಡಾಧಿಕಾರಿ ಸತ್ಯವಂತನ 1 ಎಕರೆ ವರಲಕ್ಷ್ಮಿ ಹತ್ತಿ ಹರಕೆ ಏನಾದರೂ ಉತ್ತಮದ ಮಾತುಗಳನ್ನಾಡಿದ್ರೆ ಸತ್ತಿನ ಕುನಿ ಸತ್ಯವಂತ. ಛೇ 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 ಛೇ, ಆ ಸತ್ಯವಂತ ತುಟಿ ಎರಡು ಮಾಡಿಲ್ಲ ಸಾವುಕಾರ. ಆದ್ರ ಅವ್ರ ತಮ್ಮ ಪುಡಾರಿ ಪುಂಡಪ್ಪ ಜಮನಗ್ನೇನದನಲ್ರಿ, ಯಾಕ ಮಾತಾಡಲ್ ಸಾವುಕಾರವ? ಏನೇನು ಮಾತನಾಡಿದ ಸತ್ತಿನ ಕುನಿ ಜಮದಗ್ನಿ ಏನಂತ ಹೇಳ್ಬೇಕ್ರಿ ಸಾವುಕಾರ? ಅವ ಮಾತಾಡಿ ನೋಡಿದ್ರ ನೀವು ಜೀವನ ಇರ್ಬಾರ್ದ್ರೆ ಹಂಗ ಮಾತಾಡ್ರಿ. ಹಂಗ ಮಾತಾಡ್ಯಾರ. ಲೇ ಮಗನ ಬಬಲಾದಿ, ನಿಮ್ಮ ಸಾವುಕಾರ ವರಲಕ್ಷ್ಮಿ ಹತ್ತಿ ಬೆಳೆ ಹರಿಯಲ್ಲ. ನಾಳೆ ನಾನು JCB ತರಿಸಿ ನೀವು ನಿಮ್ಮ ಹೊಲ ಕಟ್ಟಿರುವ ಬಿಲ್ಡಿಂಗ್ ನೆಲ ಸವಾರ ಮಾಡ್ತೀನಿ. ಹೋಯಪ್ಪ ನೆಲ ಸವಾರ ಮಾಡ್ತೀನಿ. ಏನು?
ನಮ್ಮ ಬಿಲ್ಡಿಂಗ್ ಅನ್ನು ನೆಲಸಮ ಮಾಡುತ್ತೇನೆಂದರೆ ಆ ಮತಿ ಏನ ಜಮದಗ್ನಿ ಅಂದ ಹಂಗ ಇನ್ನು ಬಿಟ್ಟಿವಪ್ಪ. ಈಗ ಮನೆಗೆ ಬಂದ ನೀವಿಬ್ಬರು ಏನಂದಿರಲ್ಲ ಹಳೇ ಮಾವ ನಿಮ್ಮಿಬ್ಬರನ್ನ ನಿಂದಿರ್ಸ ಈ ನಮ್ಮೂರ ದ್ಯಾಮಪ್ಪನ ಗುಡಿ ಐತಲ್ರಿ ಆ ಹರ್ಕಿ ಪಾನ ಕಡ್ದಂಗ ಈ ಊರಾಗ ಓಡ್ಸಾಡಿ ಕಡಿತೀನಿ ಅಂದಲ್ರಿ ಅಪ್ಪ, ಓಡ್ಸಾಡಿ ಕಡಿತೀನಿ ಅಂದನ. ಏನು ಸುತ್ತೇಳು ಹಳ್ಳಿಯ ಸ್ವೇದಾರ ನಿಲ್ಲಿಸಿಕೊಂಡಿರುವ ಈ ದೇಸಾಯಿಗೌಡನ ಮನೆಗೆ ಬಂದು ಇಬ್ಬರನ್ನು ಓಡಾಡಿಸಿ ಕರೆಯುತ್ತೇನೆಂದು ಕೊಪ್ಪಿನಿಂದ ಮಾತನಾಡಿದ ಕೊಪ್ಪಿ ಜಮದಗ್ನಿ. ನಿನ್ನ ಮನೆತನಕ್ಕೆ ಅಷ್ಟೇ ಅಲ್ಲ ಗೌಡ, ಮಗನ ಮತ್ತಾನೆ ಅಂತ ಮೆರೆಯುತ್ತಿರುವ ನಿಮ್ಮಂತ ಸ್ವಚ್ಛಿನ ಶ್ರೀಮಂತರಿಗೆ ನಾನು ಹೀಗೆ ಮಾತನಾಡುತ್ತೇನೆ. ಅಗ್ನಿ ಅಷ್ಟೇ ಅಲ್ಲಲೇ ಮರ್ಯಾದೆಯಿಂದ ಜಮದಗ್ನಿ ಅಂತ ಮಗ ಕೊಂಡರ ನಾಡಿನಲ್ಲಿ ಗಂಡಗರಿಯಾಗಿ ಮೆರೆಯುತ್ತಿರುವ ಸುತ್ತೇಳು ಹಳ್ಳಿಗೆ ಸ್ವೇದಾರ ನೆಲೆಸಿಕೊಂಡಿರುವ ಈ ದೇಸಾಯಿಗೌಡ ಮಾಡುತ್ತಿರುವ ಪ್ರತಿಯೊಂದು ಕೆಲಸಕ್ಕೂ ನೀನು ನರನಾಗರನಾಗಿ ಅಡ್ಡ ಬಂದರೆ ನಿನ್ನನ್ನು ಅಡ್ಡಡ್ಡ ಸೀಳಿ ಸಿಕ್ಕು ಈ ನನ್ನ ಅರಮನೆಯ ಭದ್ರಕೋಟೆಗೆ ತೋರಣ ಕಟ್ಟುತ್ತಾನೆ ಈ ನರಿಕಾರಿಂದ ಸರ್ಪ ಅವತಾರ ದೇಸಾಯಿಗೌಡ. ದೇಸಾಯಿಗೌಡ ನೀನು ಕರಿಕಾಳಿಂಗ ಸರ್ಪವಲ್ಲಲೇ ಅಡ್ನಾಡಿನ ಮಗನ. ಆಳಿವರು ಬರೆದ ನಾಟಕ ಕತೆ ಕಾದಂಬರಿ ಓದಿ ನಾನೇ ದೊಡ್ಡ ಶೂರ ಸರದಾರನೆಂದು ಹಾರಾಡಿದರೆ ಕ್ಷಣದಲ್ಲೇ ಹರಿದು ತಿನ್ನುವೆ ನಿನ್ನ ಕಬ್ಬಿದ ದೇಹವನ್ನ. ಅದೆಲ್ಲವನ್ನು ಮರೆತು ನಾನೇ ಸಾವುಕಾರ ನಾನೇ ಸರದಾರನೆಂದು ಪೂರ್ಣನಂತೆ ಹಾರಾಡಿದರೆ ಕ್ಷಣದಲ್ಲಿ ಹರಿದು ತಿನ್ನುವೆ ನಿನ್ನ ಕಬ್ಬಿದ ದೇಹವನ್ನು. ಪುಂಡ ಪುರುಷರ ಗಂಡ ಏ ಜಮದಗ್ನಿ, ಪುಂಡ ಪುರುಷರ ಗಂಡ ಗಂಡನೇ ಸೂರರ ಮಿಂಡ. ನಾನೆಂದು ನೀನು ಆಬ್ಬರಿಸಿದರೆ ಆಹುತಿ ಆಗುವೆ ಇದೇ ನನ್ನ 7 ಬಾರಿನ ಬಂದೂಕಿನ ಬಾಯಿಗೆ. ಅದೆಲ್ಲವನ್ನು ಅರಿಯದ ಅವಿವೇಕಿ ನೀನಾದರೆ ಬದುಕಿ ಉಳಿದು ರಕ್ಷಿಸಿಕೋ ಈ ನಿನ್ನ ಪ್ರಾಣವನ್ನು. ಇಲ್ಲದಿದ್ದರೆ ನೆಲಕ್ಕಾಣದ ಇಲಿಯಾಗಿ ಸತ್ತು ಸುಡಗಾಡು ಸೇರುವೆ ಈ ದೇಸಾಯಿಗೌಡನ ಕೈಯಲ್ಲಿ. ಬದುಕುವ ಆಸೆ ನನಗಿಲ್ಲ ಗೌಡ. ಆ ಬಂಡ ಬ್ರಿಟಿಷರು ಬಿಟ್ಟು ಹೋದ ನಿನ್ನ ತುಕ್ಕು ಹಿಡಿದ ತುಕಾಳಿ ಬಂದೂಕಿಗೆ ಬಗ್ಗುವ ದೇಹವಲ್ಲಲೇ ಇದು. ಸಿಕ್ಕಂತೆ ಹೆಣ್ಣು ಕುರಿ ಹಾಲು ಕುಡಿದು ನಿಮ್ಮಂತ ಮನಾಂತರ ನೆತ್ತಿಯ ಮೇಲೆ ನೆತ್ತರೆ ಹರಿಸಲೆಂದು ಆ ಬ್ರಹ್ಮ ಸೃಷ್ಟಿಸಿ ಕಳಿಸಿರುವ ಇವನು ಭೂಗತ ಲೋಕದ ಜಮದಗ್ನಿ. ಏ ಜಮದಗ್ನಿ, ಈ ದೇಸಾಯಿಗೌಡನೆಂದರೆ ಇಡೀ ಅಂಡರ್ವರ್ಲ್ಡ್ನಲ್ಲಿರುವ ಪುಂಡ ಪ್ರಚಂಡರ ಹೆದರಿ ಕಡಲಡನಾಗಿ ಶರಣೆಂದು ಸಲಾಂ ಹೊಡೆಯುತ್ತಾರೆ. ಅಂತ ಮೇಲೆ ನೀನ್ಯಾವ ಜನ ತಪ್ಪಲೇ ಈ ಗೌಡನಿಗೆ ಸುಮ್ಮನೆ ಇಲ್ಲಿಂದ ಹೊರಟು ಹೋಗಲು ಬಂದಿಲ್ಲ ಗೌಡ. ನಾನಿಲ್ಲದ ಸಮಯ ಸಾಧಿಸಿ ನಮ್ಮ 1 ಎಕರೆ ವರಲಕ್ಷ್ಮಿ ಹತ್ತಿ ಬೆಳೆಯನ್ನು ಹರಗಿ ನಾಶ ಮಾಡಿ ಅದು ಅಲ್ಲದೆ ನನ್ನನ್ನ ಕೈ ಸುಟ್ಟು ಏರಿಯಂತೆ ಅಡಗೆ ಕುಳಿತಿರುವ ನಿನ್ನನ್ನು ಹೆಡೆಮುರಗಿ ಕಟ್ಟಿ ಹಣ ಮಾಡಲು ಸಿದ್ಧನಾಗಿ ಬಂದಿರುವೆ ನಿನ್ನ ಪಾಲಿನ ಯಮಧರ್ಮನಾಗಿ. ಯಮಧರ್ಮ ಜೋಡು ಹುಲಿಗಳಾಗಿ ಇಡೀ ನಾಡನ್ನೇ ಆಳಬೇಕೆಂದಿರುವ ನಮ್ಮಿಬ್ಬರನ್ನು ಎದುರು ಹಾಕಿಕೊಂಡು ನೆಗದು ಬಿದ್ದು ಸಾಯ್ಬಿಡಲಿ ಹುಚ್ಚ. ಹುಚ್ಚ ಅಲ್ಲಲೇ ಬಚ್ಚ. ಈ ಜಮದಗ್ನಿ ಜಗದಲ್ಲೇ ಜಗ ಜಗಿಸಿ ನಿಮ್ಮಂತ
ನಿನ್ನಂತೆ ಹರ ಶಿವ ಜಮದಗ್ನಿ ಎಂದು ಎಷ್ಟೋ ಮಹಾನುಭಾವರು ಮಣ್ಣು ಮುಕ್ಕಿದ್ದಾರೆ ಈ ಸುರಪತೀಂದ್ರ ಸುರೇಂದ್ರ ಪಾಟೀಲನ ಕೈಯಲ್ಲಿ. ಈ ಪಾಟೀಲನ ಸಾಹಸ ತಿಳಿದು ನಿಂತರೆ ನಿನ್ನ ಘಟವಾದ ಖಂಡಿತ. ಲೇ ಪಾಟೀಲ, ಇವನು ಹಿಂದಿನ ಜಮದಗ್ನಿ ಅಲ್ಲಲೇ. ಉಧೋ ಉಧೋ ಎಂದು ಬಂದ ಭಕ್ತರ ಕಷ್ಟ ನಿವಾರಿಸಿ ಕಲಿಯುಗದ ಕರುಣಾಮಯಿ ಜಗದೋದ್ಧಾರಿಣಿಯಾದ ಆ ಏಳು ಕೊಳದ ಎಲ್ಲಮ್ಮನ ಗಂಡ ಆ ಜಮದಗ್ನಿ ದೇವಲೋಕದ ದೇವ ಪುರುಷ. ನಿಮ್ಮಂತ ಬಂದ ಶ್ರೀಮಂತರ ನೆಚ್ಚೆಯ ಮೇಲೆ ಕಾಲಿಟ್ಟು ನೆತ್ತರು ಕುಡಿಯಲು ಆ ಬ್ರಹ್ಮ ಸೃಷ್ಟಿಸಿ ಕಳಿಸಿರುವ ಇವನು ಭೂಗತ ಲೋಕದ ಜಮದಗ್ನಿ. ಭೂಗತ ಲೋಕದ ಜಮದಗ್ನಿ ನಾನೆಂದು ನೀನು ನಿಗಲಾಡಿದರೆ ನಿಗರಿ ನಿಂಗಪ್ಪನ ಸೇರುವೆ ಈ ಶ್ರೀಮಂತ ಸಿಂಹ ದೇಸಾಯಿಗೌಡನ ಕೈಯಲ್ಲಿ. ಸುಮ್ಮನೆ ಸೇಡಿಗಾಗಿ ಸೇರಲು ಸಾಯಲು ಬಂದ ಯಾರಪ್ಪಣೆ ಪಡೆದು ಈ ನನ್ನ ಮನೆಯವರಲ್ಲಿ ಕಾಲಿಟ್ಟರೆ ಅಗಮ ಅಲ್ಲಲೇ ಗೌಡ. ಇವನು ಸನಾತನ ಗಂಡುಗೊಡಲೆಯ ಪುಂಡ. ನಿಮ್ಮಂತ ನರವ್ಯಾಘ್ರರ ನರ ಕತ್ತರಿಸಿ ನರಕಟ್ಟ ಕಳುಹಿಸಲು ಈ ಜಮದಗ್ನಿಗೆ ನಿನ್ನ ಅಪ್ಪನೆಯೂ ಬೇಕಾಗಿಲ್ಲ, ನಿಮ್ಮ ಅಪ್ಪನ ಅಪ್ಪನೆಯೂ ಬೇಕಾಗಿಲ್ಲ. ಮೇಲಾಗಿ ನಿನ್ನ ಅಪ್ಪಣೆ ಪಡೆದು ಒಳಗೆ ಬರಲಿಕ್ಕೆ ನೀನೇನು ದೊಡ್ಡ ಲ್ಯಾಂಡ್ ಅಲ್ಲ. ಬಡ ರೈತರ ರಕ್ತ ನೀರಿನಂತೆ ಕುರಿದು ಮೆರೆಯುತ್ತಿರುವ ಗೌಡ, ಯಾವ ಕಾರಣಕ್ಕಾಗಿ ನಮ್ಮ ಹತ್ತಿ ಬೆಳೆಯನ್ನು ಹರಗಿ ನಾಶ ಮಾಡಿರುವೆ ಎಂದು ನಿನ್ನನ್ನು ಎದೆ ಕಟ್ಟಿ ಕೇಳಲು ಬಂದಿರುವೆ. ಹುಡಿ ಎಪ್ಪಿಸಿದ ಹುಲಿರಾಯನಾಗಿ ಹುಡಿ ಉಪ್ಪಿಸಿದ ಹುಲಿರಾಯ ಹುಡಿ ಎಬ್ಬಿಸಿದ ಹುಲಿ ನಾನೆಂದು ನೀನು ಸೇಡಿಗೆ ಸೇಡೆಂಬ ಈ ಗಾಯಗೊಂಡ ಘಟ ಸರ್ಪದ ಎಡೆ ತುಳಿದು ಬದುಕಲು ಪ್ರಯತ್ನ ಪಟ್ಟರೆ ರಣಕ್ಕಾಗಿ ಹರಿಯುತ್ತಿರುವೆ ಈ ನಿನ್ನ ತಬ್ಬಿದ ದೇಹವನ್ನು. ಸುಮ್ಮನೆ ಇಲ್ಲಿಂದ ಹೊರಟು ಹೋದರೆ ಸರಿ, ಇಲ್ಲದಿದ್ದರೆ ನೆಲಕ್ಕಾಡುವ ಇಲಿಯಾಗಿ ಸತ್ತು ಸುಡುಗಾಡು ಸೇರುವೆ ಈ ದೇಸಾಯಿಗೌಡನ ಕೈಯಲ್ಲಿ. ಬಲುಜೋತೆ ತಮ್ಮಲೇ ಯಾಕ ಸತ್ತು ಸುಡುಗಾಡು ಸೇರ್ತಿದ್ದೀಪ? ಸುಮ್ಮನ ನಮ್ಮ ಜನರ ಸಾಲ ಕೊಟ್ಟು ನೀನು ಮೈಯನ್ ಚರ್ಮ ಉಳಿಸೋರು ಹೋಗಾರಯ್ಯ. ಲೇ ಮಗನ ಬಬಲಾದೆ, ಇನ್ನೊಂದು ಸಾರಿ ಲೇ ಎಂದು ಹೊಗಳಿದರೆ ಕುತ್ತಿಗೆ ಚಿಗಿಕೊಂಡು ಬಿಡುತ್ತೇನೆ ಮಗನ. ಯಾರ ಮುಂದೆ ನಿಂತು ಏನ್ ಮಾತಾಡ್ತಾ ಇದೀಯ? ಈ ಸುತ್ತ ಹೇಳೋ ಹೊಲಿಗೆ ಸೌದೆಗಾರನಾಗಿಲ್ವ? ನನ್ನ ಎದುರಲ್ಲಿ ನಿಂತು ಕುರಿ ಕಾಯುವ ಹೋಗ ಅಂತ ಮಾತಾಡ್ತಾ ಇದೆಯಲ್ಲ, ಯಾರ ಸತ್ಯ ಅಲ್ಲಲೇ ಕರಿಮುಖದ ಶ್ರೀಮಂತ ಕುಮಾರಿ. ಇನ್ನೊಂದು ಪಕ್ಕಿ ನಿಂತಿರುವ ತಮಂಗಿ. ನಾನು ಕುರಿ ಕಾಯುವ ಹುಮ್ಮನಲ್ಲಲೇ ಹುಡುಗಿ. ನಿಮ್ಮಂತ ಹರೆಯದ ಹೆಣ್ಣಿನ ಹಕ್ಕಿಗಳ ರೆಕ್ಕೆ ಪುಕ್ಕ ಕತ್ತರಿಸಿ ನಿಮ್ಮ ಜಂಬವನ್ನು ಕಡಿಮೆ ಮಾಡಲು ಹುಟ್ಟಿ ಬಂದಿರುವ ಇವನು ಒಟ್ಟಿಗೆ ಮಾಡುವ ಒಮ್ಮ ಜಮದಗ್ನಿ. ನಿಂತ ನನ್ನ ಬಾವಿ ಸತಿಯಾಗಬೇಕಾದವಳಿಗೆ ನೀನು ಬಾಯಿಗೆ ಬಂದಂತೆ ಬೊಗಳಿದರೆ ಈ ಪಾಟೀಲ ಹಾಳಾಗಿ ಕಚ್ಚಿ ಕಚ್ಚಿ ಹರಿದು ತಿನ್ನುತ್ತಾನೆ ನಿನ್ನ ಗಾಢವಾದ ದೇಹ. ಹರೆಯದ ಹೆಣ್ಣಿನ ಮುಂದೆ ಜಂಬ ಕೊಚ್ಚಿಕೊಳ್ಳುವ
ನನ್ನ ಮಗನೇ ಪಾಟೀಲ. ಈ ಜಮದಗ್ನಿಯ ದೇಹವನ್ನು ಉರುಳಿಸಲು ನಿನ್ನಿಂದಲೂ ಸಾಧ್ಯವಿಲ್ಲ, ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ. ಮುಚ್ಚ ಬಾಯ್. ಇನ್ನೊಂದು ಸಲ ಹದ್ದು ಮೀರಿ ಮಾತಾಡಿದ್ದೆ ಆದ್ರೆ ಏನಿನ ಹೆಣವನ್ನ ಹದ್ದು ಕಾಗೆ ನಾಯಿ ನರಿಗಳಿಗೆ ಆಹಾರವಾಗಿ ಹಾಕಬೇಕಾದಿತ್ತು. ಬಲಿ ಎಚ್ಚರ. ಎಚ್ಚರ ತಪ್ಪಿ ಹತ್ತು ಮೀರಿ ಮಾತನಾಡುತ್ತಿರುವುದು ನಾನಲ್ಲಲೇ, ಬಡಿಯಾರದ ಬಣ್ಣದ ಎಣ್ಣೆ. ಹಣದ ಅಬ್ಬರದಲ್ಲಿ ಸಕ್ಕಿನಿಂದ ಮೆರೆಯುತ್ತಿರುವ ನಿಮ್ಮಂದನಿಗೆ ಬುದ್ಧಿ ಹೇಳಿ, ನಮಗಾದ ಬೆಳೆ ನಷ್ಟವನ್ನು ಕೊಡಲು ಹೇಳು. ಅಂದಾಗ ನೀನೊಂದು ಹೆಣ್ಣೆಂದು ತಿಳಿಯುತ್ತೇನೆ. ನಿನಗಾಗಿರುವ ಬೆಲೆ ನಷ್ಟವನ್ನ ನನಗೆ ಬುದ್ಧಿ ಹೇಳಿ ಕೊಡಿಸದೇ ಇದ್ರೆ ಏನೋ ಮಾಡ್ತೀಯ? ನಮಗಾದ ಬೆಳೆ ನಷ್ಟವನ್ನು ಕೊಡದಿದ್ದರೆ ಅಣ್ಣ ತಂಗಿಯರಾದ ನಿಮ್ಮಿಬ್ಬರನ್ನು ನನ್ನ ಚಿರಕಿಯ ಕಾಲ್ಮರಿಯ ಕೆಳಗಾಕಿ ಕೊಂದು ಬರ್ತೇನೆ ಮಕ್ಕಳ. ಮಾತಿಗೆ ಮಾತು ಬೆಳೆಸಿದರೆ ಪ್ರಯೋಜನವಿಲ್ಲ. ನಿನಗಾದ ವರಲಕ್ಷ್ಮಿ ಹತ್ತಿ ಬೆಳೆ ಹರಗಿದ ನಷ್ಟವನ್ನು ಕೊಡುತ್ತೇನೆ. ಅದು ಸಾಲದಿದ್ದರೆ ಊರ ಮುಂದೆ ಇರೋ ನನ್ನ 2 ಎಸ್ಟೇಟ್ಗಳನ್ನು ನಿನ್ನ ಹೆಸರಿಗೆ ಬರೆದು ಕೊಡುತ್ತೇನೆ. ಆದರೆ ಅರಗಿನ ಮೆತ್ತಿಗೆ ಸವರಿ ಒಂದೇ ಒಂದು ದಿನ ನನ್ನ ಸೂಳೆಯಾಗಿ ಸುಖ ಕೊಡಬೇಕು. ನನ್ನ ಮಾವನವರು ಹೇಳಿದ ಪ್ರಶ್ನೆಗೆ ಉತ್ತರಿಸಿದರೆ ನೀನು ಲಕ್ಷಾಧಿಪತಿಯಾಗಿ ಬಾಳುವೆ ಈ ಸಮಾಜದಲ್ಲಿ, ಇಲ್ಲವಾದರೆ ಭಿಕ್ಷಾಧಿಪತಿಯಾಗಿ ಬಾಳುವೆ ಈ ಸಮಾಜದಲ್ಲಿ. ಆಯ್ತು ನೋಡ್ರಿ, ನೀವು ಹೇಳಿದಂತಾನೆ ಕೇಳುತ್ತೇನೆ. ಆದರೆ ನನ್ನದೊಂದು ಮಾತು, ಅದೇನಂತ ಬರೋ ನೋಡಿ ನೋಡ್ರಿ, ನೀವು ನಮ್ಮ ವರಲಕ್ಷ್ಮಿ ಹತ್ಯೆಯಿಂದ ಹರಿಗಿದ ನಷ್ಟನೂ ಕೊಡಬಾರ್ದು. ಮೇಲಾಗಿ ನಿಮ್ಮ ತಂಗಿ ಹೆಸರಿನಲ್ಲಿ ಕಟ್ಟಿಸುತ್ತಿರುವ ಎಸ್ಟೇಟ್ ಅನ್ನು ನಮ್ಮ ಹೆಸರಿಗೆ ಬರೆದು ಕೊಡಬಾರ್ದು. ನನ್ನತ್ತಿಗೆ ಶಬರಿ ಹಂಗ ನಿಮ್ಮ ಸೂಳೆಯಾಗಿ ಇಟ್ಟು ಬಿಡಲಿ. ಆದರೆ ಚಂದಿನ ಚಲವೆಯಾದ ಏನಿಲ್ಲ ತಂಗಿರೇವತ ಸಾಯಿಗೌಡ ಮುಚ್ಚು ಬಾಯ ಹಲ್ಲ ಕಟ್ಟಿಸೋರೆ ಮಗನೇ. ಬಡವರ ಹೆಣ್ಣು ಮಕ್ಕಳೆಂದರೆ ವ್ಯಕ್ತಿ ಬಿದ್ದಾರೆ ಎಂದು ತಿಳಿದರೆ ಮೇಲೆ ನಾಲಾಯಕ ಗೌಡ. ಕೊನೆಯದಾಗಿ ಹೇಳುತ್ತೇನೆ ಕೇಳಿ, ನಮಗಾದ ಬೆಳೆ ನಷ್ಟ ಕೊಟ್ಟರೆ ಇದನ್ನು ಇಲ್ಲಿಗೆ ಮುಗಿಸುತ್ತೇನೆ. ಇರದಿದ್ದರೆ ಅಣ್ಣ ತಂಗಿಯರಾದ ನಿಮ್ಮಿಬ್ಬರನ್ನು ಕುತ್ತಿಗೆ ಹೆಚ್ಚಿಗೆ ಕೊಂದು ಬಿಡುತ್ತೇನೆ. ನಮ್ಮ ಮುಂದೆ ನಿಂತು ಅದೆಷ್ಟು ಸೊಕ್ಕಿನಿಂದ ಮಾತಾಡ್ತಾ ಇದೆಯಲ್ಲ ಅಣ್ಣ, ತೆಗೆದುಕೊಂಡು ಬಾ ಬಂದು ಪದ ಕೇಳಿ ಬಿಡಲು ಇವರ ಶರೀರವನ್ನ. ಲೇ ಕೊಬ್ಬಿದ ಕುಲ್ಲಿ ರೇಣುಕ, ನೀನು ನಿಮ್ಮ ಅಣ್ಣನಿಗೆ ಬುದ್ಧಿ ಹೇಳಿ ನೀನೊಂದು ಹೆಣ್ಣಾಗಿ ಹೆಣ್ಣು ಎಂಬ ಪದದ ಅರ್ಥ ಗೊತ್ತಿಲ್ಲದ ಅವಿವೇಕಿ. ನೀನೊಂದು ಹೆಣ್ಣಲ್ಲ, ಹೆಮ್ಮಾರಿ. ಏ ಮಗನ ಚಮದಗ್ನಿ, ಸುಬೇದಾರ ಮನೆತನದಲ್ಲಿ ಹುಟ್ಟಿದ ಅಣ್ಣ ತಂಗಿಯರಾದ ನಮ್ಮಿಬ್ಬರನ್ನು ಕೆಳಕಿ ಸೇರಿಗಾಗಿ ಸಾಯಲು ನಿಂತ ಚಿಕ್ಕಂಡಿ. ಇದೇ ನನ್ನ 7 ಬಾರದ ಬಂಧುಗೆ ನಿನ್ನನ್ನು ಆಹುತಿ ಕೊಟ್ಟು ನೀನು ಬೆಟ್ಟದ ತುತ್ತುದಿಯ ಮೇಲಿರುವ ಕಾಡ ಸಿದ್ದೇಶ್ವರನ ಬಾವಿಗೆ ನಿನ್ನ ಮುಂಡವನ್ನು ಚಂಡಾಡಿ ತೋರಣ ಕಟ್ಟದಿದ್ದರೆ ನನ್ನ ಹೆಸರು ದೇಶಗತ್ತಿ ಮನೆತನದಲ್ಲಿ ಹುಟ್ಟಿದ ದೇಸಾಯಿಗೌಡನೇ ಅಲ್ಲ. ನಿನ್ನಂತ ಬಂಡ ಶ್ರೀಮಂತರನ್ನು ಕೆಣಕಿ ಸೇಡಿಗಾಗಿ ಸಾಯಲು ಸಿದ್ಧನಾಗಿ ನಿಂತಿರುವ ಇವನು ಶಿಖಂಡಿ ಅಲ್ಲಲೇ ಗೌಡ. ಇವನು ಶಿಕಾರಿ ಎನಿಸಿಕೊಂಡಿರುವ ಗಂಡು ಹುಲಿ. ನೀನು ನನ್ನ ರುಂಡ ತೆಗೆದು
ಕೇಸರಿ ನಾನಾಗದಿದ್ದರೆ ಮುತ್ತೈದೆಯರ ಮಾನ ಮಾಂಗಲ್ಯ ಕಾಪಾಡಿದ ಮಾಂಗಲ್ಯ ಉಳಿಸಿದ ಮೈದುನನೇ ಅಲ್ಲ. ಮಾಂಗಲ್ಯ ಉಳಿಸಿದ ಮೈದುನ. ಲೇ ಜಮದಗ್ನಿ, ಲೇ ಜಮದಗ್ನಿ, ಒಟ್ಟಿಗೆ ವಾರದ ಗುಪ್ಪ ಕೆರಳಿದ ವೀರ ಕೇಸರಿಯಾಗಿ ನೀನು ನಮ್ಮೊಂದಿಗೆ ಸೊಡ್ಡೋಡಿಗೆ ನಿಂತರೆ ನೆಲಕಾಲದ ಇಲೆಯಾಗಿ ಸರ್ಕು ಸುಡುಗಾಡ ಸೇರುವೆ ಈ ಪಾಟೀಲ. ನಿನ್ನ ವರಲಕ್ಷ್ಮಿ ಹತ್ಯೆ ಅರಿಗಿದ ನಷ್ಟ ಕೊಡಲು ನಾವೇನು ಕೈಲಾಗದ ಸಂಡರಲ್ಲ. ನೀ ಏನ್ ಮಾಡ್ಕೊಂಡೆ ಮಾಡ್ಕೋ, ಅದನ್ನು ನಾನು ನೋಡೇ ತೀರುತ್ತೇನೆ. ಸುಬೇದಾರರ ಮನೆತನದಲ್ಲಿ ಹುಟ್ಟಿದ ಜಮದಗ್ನಿ, ಸುಬೇದಾರರ ಮನೆತನದಲ್ಲಿ ಹುಟ್ಟಿದ ಅಣ್ಣ ತಮ್ಮಂದಿರಾದ ಹುಲಿ ಬೆಕ್ಕಿನಂತೆ ಸೋದರ ಮಾವ ಅಯ್ಯಂದಿರಾಗಿ ಈ ಜಗದಲ್ಲಿ ಜಯಬೇರಿ ಸಾಧಿಸಲು ಶಿಕ್ಷರಾಗಿ ನಿಂತಿದ್ದೇವೆ. ಈ ಸರಳರಿಗೆ ಸವಾಲು ಹಾಕಿ ಬದುಕುವ ಬದುಕು ನಮ್ಮದಲ್ಲ. ಸುಮ್ಮನೆ ಕೈಲಾಗದ ಹೇಳಿಯಂತೆ ಇಲ್ಲಿಂದ ಹೊರಟು ಹೋಗೋ. ಗೆಟ್ ಔಟ್ ಎಂದು ಹೇಳುವ ಏಸಿ ಹೆಣ್ಣೆ ರೇಣುಕಾ. ಜಾಣನಿಗೆ ಮಾತಿನ ಪೆಟ್ಟು, ಕತ್ತೆಗೆ ಲತ್ತೆ ಪೆಟ್ಟು ಎಂಬಂತೆ ನಿಮ್ಮಂತೆ ಕೊಪ್ಪಿದ ಕೋಣಗಳಿಗೆ ಲತ್ತೆ ಪೆಟ್ಟು ಸರಿ. ಕೊನೆಯದಾಗಿ ಹೇಳುತ್ತೇನೆ ಕೇಳು. ನಮಗಾದ ಬೆಳೆ ನಷ್ಟ ಕೊಡದಿದ್ದರೆ ನಿನ್ನ ಹೆಸರಿನಲ್ಲಿ ಕಟ್ಟಿಸುತ್ತಿರುವ ನಿನ್ನ ಎಸ್ಟೇಟ್ ಅನ್ನು ನಾವಿಗೇನೆ ಜೆಸಿಬಿ ತರಿಸಿ ಬುಡ ಸಮೇತ ಎನಿಸಿ ನೆಲಸಮ ಮಾಡುತ್ತೇನೆ. ಅದನ್ನು ತಡೆಯುವ ಗಂಡಸ್ತನ ನಿಮ್ಮಲ್ಲಿದ್ದರೆ ಒಂದು ತಡೆಯಿರಿ ಸಿಂಹದ ಮರಿಯನ್ನು. ಇಲ್ಲದಿದ್ದರೆ ನಿನ್ನನ್ನು ಸೂಟ್ ಮಾಡಿ ಬಿಸಾಕಿ ಬಿಡುತ್ತದೆ. ಶೂಟ್ ಮಾಡಿ ಬಿಸಾಕುವ ಗುಂಡಿಗೆ ನಿನಗಿಲ್ಲ ಗೌಡ. ಲೇ ಹಳ್ಳಿ ರೆಂಬೆ ಬೆಳೆ ಬೊಂಬೆ ರೇಣುಕಾ, ಇದು ಅಂತ್ಯವಲ್ಲ, ಆರಂಭ. ಅಣ್ಣ, ಏನಿದು ನಿಮ್ಮ ಹೇಳಿಕೆ? ನಿಮ್ಮ ಕಣ್ಣು ಮುಂದೆ ನಿಮ್ಮ ತಂಗಿನ ಬಾಯಿಗೆ ಬಂದಂತೆಲ್ಲ ಮಾತಾಡಿದ್ರು ಕೂಡ ಕೈಲಾಗದ ಹೇಳಿದಂತೆ ನಿಂತಿದ್ದೀರಲ್ಲ. ಲೇ ಆ ಪಿಸ್ತೂಲ್ ನನ್ನ ಕೈ ಕೊಟ್ಟು ಬಿಟ್ಟಿದ್ರ. ಮಾತಿಗೆ ಮಾತು ಬೆಳೆಸಿದರೆ ಪ್ರಯೋಜನ ಇಲ್ಲ. ಆ ನನ್ನ ಮಗ ಜಮದಗ್ನಿಯನ್ನು ಒಂದೇ ಏಟಿಗೆ ಅವನ ಕತೆ ಮುಗಿಸಿದರೆ ನಾನು ಎಳೆಯುತ್ತಿರುವ ಈ ರೌದ್ರಮಯ ಕ್ರಾಂತಿಕಾರಿ ನಾಟಕ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಆ ನನ್ನ ಮಗ ಜಮದಗ್ನಿಯನ್ನ ಹಂತ ಹಂತವಾಗಿ ಕಟ್ಟಿ ನಾಯಿತರ ಬಡಿದುಕೊಳ್ಳುವುದೇ ಈ ದೇಸಾಯಿಗೌಡನ ಚಾಣಾಕ್ಷತನ. ಲೇ ಬಬಲಾದಿ, ಆ ಜಮದಗ್ನಿನ ಚಟ್ ಕಟ್ಟಿ ಸುಡುಗಾಡು ಕಳಿಸಲು ನೀನೇ ಒಂದು ಉಪಾಯ ಹಾಕು. ಸೌಕಾರ ಇಂಥವೆಲ್ಲ ಜಗ್ಗ ಮಾಡಿ ಮುಗಿಸಿಬಿಟ್ಟಾನೆ. ಅಂತ ಕಾಡಿನಾಗ ಇರಪ್ಪನ್ನ ಹಿಡ್ಕೊಂಡ್ಬಂದು ಮುಗಿಸ್ತಾನ. ಇವನು ಜುಟ್ಟು ಅಷ್ಟ ಯಾಕ್ರಿ, ಜುಟ್ಟು ಸದ್ಯ ಸಿಗದಾಗ ಮಾಡ್ತೀನಿ. ನಡ್ರಿ ಹೋಗೋಣ.
10 ವರ್ಷಗಳ ಹಿಂದೆ ನನ್ನ ತಂದೆ ತಾಯಿಗಳನ್ನು ಕೊಂದು ಕೊಬ್ಬಿದ ಪುಣ್ಯಗಳ ರಕ್ತ ಕುಡಿದು ಹರಿದ ಹತ್ತಿಗೆ ಹಾಕಿದಾಗಲೇ ನಾ ಮಾಡಿದ ಪ್ರೀತಿ ಪೂರ್ತಿಗೊಳ್ಳುತ್ತದೆ. ಕಲ್ಲ ಮನ ಬೇಗ ಹೆಸರಲ್ಲೇ ನನ್ನ ಮಾತಾಪಿತರನ್ನು ಕೊಂದು ಕಬ್ಬಿದ ಪುಣ್ಯಗಳ್ಯಾರೆಂದು ನಾಡಿಗೆ ಹೋಗಿ ಹುಡುಕಿ ಪತ್ತೆ ಹಚ್ಚಿ ಅವರ ಹಸಿ ಮೋಸವನ್ನು ಮುದ್ದೆ ಮಾಡಿ ಹರಿದು ತಿಂದು ಬಿಡಿ. ಅವರ ಹಸಿ ಮಾಂಸದ ಮುದ್ದೆ ಅಷ್ಟರಲ್ಲೇ ಕಲ್ಲ ಅವರನ್ನು ತುಂಡು ತುಂಡಾಗಿ ಕತ್ತರಿಸಿ ಅವರ ಬಿಸಿ ರಕ್ತ ಈ ಪುಣ್ಯ ಭೂಮಿಗೆ ಲೇಪನ ಮಾಡಲೇಬೇಕು. ನಮ್ಮ ಕೆಲಸಕ್ಕೆ ಯಾವನಾರ ಆಟ ಬಂದರೆ ಈ ಭೂಮಿ ಹತ್ರ ಪಾಸಲ್ ಮಾಡಿ ನಮ್ಮ ಕೆಲಸ ಸಕ್ಸಸ್ ಮಾಡಿಕೊಂಡು ಬರುತ್ತೇವೆ. ಶಭಾಷ್ ಮಲ್ಲ ಶಭಾಷ್. ನಿಮ್ಮಂತ ಬಲಗೈ ಬಂಟರು ನನ್ನ ಗುಂಪಿನಲ್ಲಿದ್ದರೆ ಚುಕ್ಕಿಯನ್ನೇ ಚದುರಿಸಿ ತೇಜ ಪುಂಜವನ್ನೇ ಆರಿಸಿ ಹರಿದು ಹಬ್ಬಿಗೆ ಹಾಕುವೆ ನಮಗೆದುರಾದ ವೈರಿಗಾಶಿರವನ್ನು. ಒಂದು ವೇಳೆ ಕೆಟ್ಟವನೆಂದು ದಿಕ್ಕು ತಪ್ಪಿಸಿ ಬದುಕಲು ಪ್ರಯತ್ನ ಪಟ್ಟರೆ ಬೆಳಗುವ ಸೂರ್ಯನಾಗಿ ಹುಡುಕಿ ಉಗಿದು ಬಿಡುವೆ. ಈ ಕಲ್ಲ ಮಲ್ಲ ಅವಳಿ ಸಹೋದರರು ನಿಮ್ಮ ಜೊತೆಯಲ್ಲಿ ಇರುವಾಗ ನೀವು ಯಾವುದೇ ಕೆಲಸಕ್ಕೂ ಕೈ ಹಾಕಿದರು ನಮ್ಮ ಪ್ರಾಣವನ್ನೇ ಲೆಕ್ಕಿಸದೆ ಹೋರಾಡಿ ಗೆಲ್ಲುತ್ತೇವೆ. ಮೆಚ್ಚಿಗೆ ಕಲ್ಲ ಮೆಚ್ಚಿಗೆ ನಿನ್ನ ಎದೆಗಾರಿಕೆಯ ಗಂಡು ಮಾತಿಗೆ. ಲೇ ಮಕ್ಕಳ್ರೆ, ಇನ್ನು ಮುಂದೆ ನೀವು ಭೂತಾಯಿಯ ಗರ್ಭದಲ್ಲಿದ್ದರು ನಿಮ್ಮನ್ನು ಹೊರತೆಗೆದು ನಿಮ್ಮ ಒಂದೊಂದು ಅಂಗಾಂಗಗಳನ್ನು ವಿಂಗಡಿಸಿ ನರಕದ ನಾಯಿಗಳಿಗೆ ಹಾಕದಿದ್ದರೆ ನನ್ನ ಹೆಸರು ಅವತಾರದ ಅಗ್ನಿದೇವನೇ ಅಲ್ಲ. ನಮಸ್ಕಾರ ಕಾಡಿನ ದನಿಗಳಿಗೆ. ಕಲ್ಲ ಮಲ್ಲ ನನ್ನಪ್ಪಣೆ ಇಲ್ಲದೆ ಈ ಕಾಡಿನಲ್ಲಿ ಯಾರಲೇ ಕಾಲಿಟ್ಟ ನರಕುರಿಗಳು. ನಮ್ಮ ಅಗ್ನಿ ದೇವನೇ ಅಪ್ಪನೇ ಇಲ್ಲದೆ ಅಟ್ಟಕ್ಕೆ ಬರಲು ಎಟ್ಟಿದ್ದಾರೆ ನಿಮಗೆ ಅಥವಾ ಸುಮ್ಮನೆ ಹೋಗ್ತಿರೋ ಇದು ಸಾಯ್ತಿರೋ. ಲೇ ತಮ್ಮ, ನಾವು ಸಾಯಕ್ ಬಂದಿಲ್ಲ ಮರ. ನಿಮ್ಮ ಅಗ್ನಿ ದೇವನಿಂದ ಒಂದು ಸಾಯಬೇಕಂತ ಅದಕ್ಕೆ ಬಂದೆ ಲೇಪ ಹುಡುಗ. ಮಿಸ್ಟರ್, ಸಹಾಯ ಸೇತಾರವರಲ್ಲಿ ಮೊದಲು ನೀನಾರೆಂದು ಪೊಗಳು. ಇರದಿದ್ದರೆ ನಿನ್ನನ್ನು ಶೂಟ್ ಮಾಡಿ ಬೀಸಾಕಿ ಬಿಡುತ್ತೇನೆ ಮಗನೇ. ರೋಗ ಅಗ್ನಿ ದೇವರೇ, ಎತ್ತ ಬೇಡ್ರಿ ನಿಮ್ ಬಂದಕ್ಕ. ನೋಡ್ರಿ, ಇವರು ನಮ್ಮೂರಿನ ಹಿರೇಗೌಡರು ದೇಸಾಯಿಗೌಡರು ಅಂತ. ಮತ್ತ ಅವರೇ ದೇಸಾಯಿಗೌಡರು ಹಳೆಯ ಸುರೇಂದ್ರ ಪಾಟೀಲ ಅವಾತ್ರ. ಮತ್ತ ನಾನು ಇವರಿಬ್ಬರಿಕಿನ ಮೇಲ ಇವ್ರ ಕೈಯ ಗುಮ್ಮಸ್ತ ಬಬಲಾದ ಅಂತಾರೆ. ಗುಂಪು ಕಟ್ಟಿಕೊಂಡು ದಂಡು ಮಾಡಲು ಸಿದ್ಧರಾಗಿ ಬಂದಂತೆ ಈ ಅಗ್ನಿ ದೇವನ ದೊಡ್ಡಿಯ ಮುಂದೆ ನಿಂತು ದೊಡ್ಡ ಸ್ಥಿತಿಗೆ ಮಾತು ಬೇಡ ಬಬಲಾದಿ. ಕಾಡಿನ ರಾಜನೆನಿಸಿಕೊಂಡಿರುವ ಈ ಸಿಂಹದ ಬೇಗೆ ಬಂದ ಕಾರಣ ನೀನು ನಮ್ಮ
ನೋಡಿದರೆ ಹಣ ಆಸ್ತಿ ಅಂತಸ್ತಿನ ಆಸೆ ನನಗಿಟ್ಟಿದ್ದರೆ ದುಡ್ಡತ್ತರಿಗೆ ಹಣ ಗಳಿಸಿ ಕುಬೇರನಾಗಿ ಮೆರೆಯುತ್ತಿದ್ದೆ. ನನ್ನ ಗುರಿನೇ ಬೇರೆ. ಇರಲಿ, ನನ್ನಿಂದೇನಾಗಬೇಕು ನೇರವಾಗಿ ಹೇಳಿ. ನಮ್ಮ ಪ್ರತಿಯೊಂದು ಕೆಲಸಕ್ಕೆ ನರನಾಗರನಾಗಿ ಅಡ್ಡಾಯಿಸಿ ಬರುತ್ತಿರುವ ಒಬ್ಬ ಬಾಲಕಾರಿಯ ಕೊಲೆ ನೀನು ಮಾಡಬೇಕು. ಅದರಿಂದ ಈ ಅಗ್ನಿದೇವನಿಗೆ ಸಿಗುವ ಲಾಭ ನೀನು ಕೆಲಸ ಮಾಡಿದ ನಂತರ ನೀನೇನು ಕೇಳುತ್ತೀಯ ಕೇಳು. ನಾನು ಅದನ್ನು ಮಾಡಿಕೊಡ್ತೇನೆ. ಓಕೆ, ಕೆಲಸ ಮುಗಿದ ನಂತರ ಕೇಳಿ ಬರೆಯುತ್ತೇನೆ. ನಾನು ಕೊಲೆ ಮಾಡಬೇಕಾದ ವ್ಯಕ್ತಿಯ ಪಯೋಟ ಕೊಟ್ಟರೆ ನಾಳೆ ಸೂರ್ಯೋದಯವಾಗಿ ಸೂರ್ಯಾಸ್ತವಾಗುವುದರೊಳಗಾಗಿ ನಿಮಗೆ ಅದರಾದ ವೈರಿ ಹಣ ಗಗನದಲ್ಲಿ ಹಾರಾಡುತ್ತದೆ. ಕಮಾನ್, ಟೆಲ್ ಮೀ ಅವನ ಹೆಸರು. ಅಗ್ನಿದೇವ, ಅವನ ಹೆಸರು ಜಂಬಲಗ್ನಿ ಅಂತ. ಅವನ್ನ ನೀನು ಮುಗಿಸಿದೆ ಅಲ್ಲ, ನಮ್ಮ ದನ್ಯಾರ ದಾರಿ ಫುಲ್ಲನಾಕೈತೆ ನೋಡ್ರಪ್ಪ, ಫುಲ್ಲನಾಕೈತೆ. ಓಕೆ, ಆಲ್ ರೈಟ್. ಈ ಕೆಲಸವನ್ನು ಕಣ್ಣು ಮುಚ್ಚಿ ಕಣ್ಣು ತೆಗೆಯುವಾಗಿ ಮಾಡಿ ಮುಗಿಸುತ್ತೇನೆ. ತಾವಿನ್ನು ಹೋಗಬಹುದು. ದೇಸಾಯಿಗೌಡ, ನಿನ್ನ ಶ್ರೀಮಂತಿಕೆ ನಾ ಮೆಟ್ಟುವ ಮೆಟ್ಟಿನ ಧೂಳಿನ ಸಮಾನ. ಹೋಗು ಹೋಗುಲೇ ದೇವ. ಗೌಡ, ನಿನಗೇನು ಗೊತ್ತು ನಾನಾಡುವ ಬೇಟೆ ಯಾರೆಂದು? ನಿನಗೆ ಸಹಾಯ ಮಾಡಿದಂತೆ ನಡೆಸಿ ಕಾಡು ಬಿಟ್ಟು ನಾಡಿಗೆ ಪ್ರವೇಶಿಸಿ ನಿನ್ನ ಸೇವರಿಸಿ ನಿನ್ನೊಂದಿಗೆ ಇದ್ದು ನನ್ನ ಮಾತಾಪಿತರನ್ನು ಕೊಂದ ಪುಣ್ಯಗಳನ್ನು ಹತ್ತಿಗಾಕಿದಾಗಲೇ ನನ್ನ ಹೊಟ್ಟೆಯಲ್ಲಿ ಗಗನಗನೇ ಉರುತ್ತಿರುವ ಸೇವೆ ಚಂದ ನಂಬುತ್ತದೆ. ಕಲ ಮಲ ನಾನು ಹೇಗೆ ಇಲ್ಲಿಗೆ ಒಪ್ಪಿಕೊಂಡು ಗೊತ್ತಾ? ಗೊತ್ತಾಗಲಿಲ್ಲ, ನೀವೇ ಹೇಳ್ತೀನಿ. ಆ ದೇಸಾಯಿ ಗೌಡನನ್ನು ನೋಡಿದರೆ ಆ ದೇಸಾಯಿ ಗೌಡನ ಗುಂಪೆ ನನ್ನ ಮನೆ ಮಶನ ಮಾಡಿ ನನ್ನ ಮಾತಾಪಿತರ ಕೊಲೆಗೆ ಕಾರಣವಿರಬೇಕೆಂದು ನನ್ನ ಮನದಲ್ಲಿ ಮೂಡಿದೆಯ ಭಾವನೆ ಮಾತಿಗೆ ನಾನು ಈ ಕೆಲಸಕ್ಕೆ ಒಪ್ಪಿಕೊಂಡೆ. ಆದರೆ ಒಂದು ಮಾತು ಮಾತ್ರ ಸತ್ಯ. ಯಾವ ಸತ್ಯ? ಈ ಅಗ್ನಿದೇವನ ಅಂತರಾದ ಪ್ರಕಾರ ಆ ದೇಸಾಯಿ ಗೌಡನೇ ಆಗಿರಲಿ, ದೊಡ್ಡ ಗೌರ್ನರೇ ಆಗಿರಲಿ, ಒಟ್ಟಿನಲ್ಲಿ ಈ ಭೂಗತ ಲೋಕದಲ್ಲಿ ಯಾರೇ ಆಗಿರಲಿ, ಅವರನ್ನು ಈ ಭೂತ ಯಮಡಿಲಿಂದ ಯಮನ ಮಡಿಲಿಗೂ ಕಲಿಸುವುದೇ ಕ್ಷಣ ಸಾಧಿಸಿದ ಚತುರನಾದ ಈ ಅಗ್ನಿದೇವರ ಬಲವಾದದು. ಕಲ ಮಲ ನಡೆಯಿರಿ, ಹಿಂದೆ ಪ್ರಯಾಣ ಬೆಳೆಸೋಣ. ಗಂಡು ದರ್ಬಾರದ ಹುಲಿಗಳಾಗಿ ತೆರೆಯಲ್ಲಿ ಮೆರೆಯುತ್ತಿರುವ ಸಕ್ಕಿನ ಶ್ರೀಮಂತರ ಸೊಕ್ಕ ನಡಗಿಸಿ ಗರ್ಭ ಮೆಟ್ಟಿನ ಸರ್ಪಗಳಾಗಿ ಬನ್ನಿ ಹೋಗೋಣ. ಆಯ್ತನ್ನು ಚಂಪಾಗಲ್ಲನ ಪೂರಿ ಒಳ್ಳೆ ನೋಡಾರಲ್ಲ ಮಾಡಿ
ಗಡಬಡಿಸಿ ನಾನ ಮೇರಿಗೆ ಹೋದ ಗಡಬಡಿಸಿ ನಾನ ಮೇರಿಗೆ ಹೋದ ಬರ್ತಾನ ನನ್ನ ಮಾವ ಅಲ್ಲೇ ನಿರ್ತಾನ ನನ್ನ ಮಾವ ಬರ್ತಾನ ನನ್ನ ಮಾವ ಅಲ್ಲೇ ನಿರ್ತಾನ ನನ್ನ ಮಾವ ಕಾಮಾವ ಸಾಲ ಉಸಿರು ಸಾಲ ಕಾಮಾವ ಸಾಲ ಉಸಿರು ಸಾಲ ಬದುಕೈರಿ ಜಾಗಲ ಒಂದು ಮಗಳು ಬದುಕೈರಿ ಜಾಗಲ ಬದುಕೈರಿ ಜಾಗಲ ಒಂದು ಮಗಳು ಬದುಕೈರಿ ಜಾಗಲ ನಾನು ಮುರುಕೆ ಎಕ್ಕಡ್ తీసుకెళ్ళ ಎಲ್ಲ ಸೀಸನ ಕಾಲು ఉంటాడా ఎంత పయక్క ఎంత రాపుండడా సీసన కాలు మురుంటల ఇల్లు పుట్ల ಅಯ್ಯಯ್ಯೋ ನನ್ನ ಪರಿವಾರ ಹರಿದ್ರು ಯಾವಲ್ಲ ನಿನ್ನ ಪಿಗನಾಶಿ ಹಳೆ ಪಿಗನಾಶಿ ದಾರೆ ಹೋದ ಹೆಣ್ಮಕ್ಳ ಕಣ್ಣಿಗೆ ಕಾಣಿಸಂಗಿಲ್ಲ ಯಾಕ ನಿನ್ನ ಪಾತಿ ಚೊಣ್ಣನ ಹಾಕೊಂಬಂದಿಲ್ಲ ನಿನ್ನ ಬ್ಲೂ ಚಟ್ಟಿ ತಗದು ಜೋಳಿಗೆ ಮಾಡಿ ಯಾಕ ಹೆಂಗ್ ಅನ್ಸುತ್ತೆ ಮೈಗೆ ಜೋಕುಮಾರ ಹಳೆ ಜೋಕುಮಾರ ನಿಮ್ಮ ಪಲಕಾರ ಹರತಂತ ಚಿಂತೆ ಮಾಡಕ್ ಹೋಗ್ಬೇಡ್ರಿ ನಮ್ಮ ಮರವಾಡ ರಿಸಪ್ ಒಂದು ದಿನಕ್ಕೆ 200 ಬಟ್ಟೆ ಹೊಲಿತಾರ ನೀವಾಗ ಕೊಡ್ತೇನಂತ ಇಷ್ಟಿದ್ದೀವಿ ನೀವೇ ಹಾಕಿ ಇಸ್ಗೋಕ ನಮ್ಮ ಅಪ್ಪಂಗೆ ಏನು ಕೊಡ್ತೇವೆ ಅಲ್ರಿ ಹುಡುಗಿಯರು ಪ್ರೇಮದ ನಿತ್ಯಾಗ ಹದಿಗೆ ಅನ್ಕೊಂಡಿದ್ದಂತ ಅಡ್ಡಿದ್ದೆ ಅಷ್ಟೊಳಗ ನೀವು ದೇವ್ರ ಪಾಣ ಬಂದಾಗ ಒಂದು ತಗಲಂತ ಹಾಡು ನಮ್ಮ ಪಾಣ ಡಂಕ ಆಗ್ಬಿಡ್ತಾ ಇಷ್ಟು ಬೇಗ ಪಿಂಜಾರ ಹಳೆ ಪಿಂಜಾರ ಒಯ್ದೊಂದು ಯಾಕ ಮೈ ಮೇಲೆ ಏರ್ಯಾರು ಬರಾಕತ್ತೀರ ಹೆಂಗೈತಿ ನಿನ್ನ ಮೈಗೆ ಕೈಯಾಗೊಂದು ಪಾನ ಹಿಡ್ಕೊಂಡು ಏನು ಮಾಡ್ತೀವ ಜೋಕುಮಾರ ಹಳೆ ಜೋಕುಮಾರ ಆ ಜೋಕ್ಮಾರ ನಾ ಕುಂತ್ರೆ ನಾ ನಿನಗ ಗಾವನೆ ನೀ ಬರೋದು ನಾಳೆ ನಾ ಕೂದ್ರೆ ನಿನಗೆ ಬರ್ತಿತ್ತು ಹಳೆ ಜೋಕ್ಮಾರ ಅಂದಿ ಹೊಸ ಜೋಕ್ಮಾರ ಅಂತ ಏನು ಹಂಗಿಲ್ಲಲ್ಲ ಹಳೆ ಜೋಕ್ಮಾರ ಹಂಗಲ್ಲ ಅದಕ್ಕಂತಾರ ರಾಜಮಾತಂತ ಅದೇನ ಅಂತಾರಲ್ಲ ಮೂರು ಬಿಟ್ಟೋರು ಊರಿಗೆ ದೊಡ್ಡವರು ಅಂತ ಇಂಥ ಜಾತಿಯವರು ಇರ್ಬೇಕು ಮೂರು ಬಿಟ್ಟ ಅಂತ ಈ ಸ್ಟೇಜಿನ ಮ್ಯಾಗ ಬಂದೆ ಯಾಕ್ರಿ ಹೆಂಗಾರ ಮಾತಾಡ್ತೀನಿ ಯಾಕ ಮತ್ತ ನಿಮಗ ಜೋಕುಮಾರ ಹಳೆ ಜೋಕುಮಾರ ಅಂದ್ರೆ ಬೈದಂಗ ಮಾತೇನು ಹೌದು ಮತ್ತ ಕೈ ಸ್ವಲ್ಪ ಸುಧಾರಿಸ್ತೀರ ನಿಮ್ಮದ್ರಾಗ ಚಲೋ ಮಾಡ್ಯಾನೆ ಏನ್ರಿ ಅದು ಚಾಲು ಮಾಡುದು ಕರೆಂಟ್ ಚಲೋ ಮಾಡಿ ಕೊಳ್ಳ ನೀರು ಬೀಳೋಣ ಅದಕ್ಕಿನ್ನೂ ಭಾಳ ಟೈಮ್ ಐತಿ ಈಗ ತಾನ ಎಂಟ್ರಿ ಕೊಟ್ಟಿರ್ರಿ ಬಿಡೋ ಅಂತ್ರಿ ತಣ್ಣಗ ಅಂದಂಗ ನಿಮ್ಮ ಹೆಸರು ಏನು ನೋಡ್ರಿ ನಿಮ್ಮಂತ ಹುಡುಗರು 20-25 ಮೇಲ್ಬಸ್ತಿ ಮಾಮ ಅಂತ 30-35 ಮೇಲ್ಬಸ್ತಿ ಕಾಕ 50 ಏನಲ್ಲ ಮೇಲ್ಬಸ್ತಿ ದೊಡ್ಡಪ್ಪ ಅಂತ 60 ಮೇಲ್ಬಸ್ತಿ ನಿಮ್ಮ ಹೆಸರೇನ್ರಿ ನನ್ನ ಹೆಸರು ಬನಿಶಂಕರ್ ಅಂತ ಅಂದಂಗ ತಾವೇನ್ ಕೆಲಸ ಮಾಡ್ತೀರಿ ನಾನು ನಿಮ್ಮಂತ ಹುಡುಗರ ಕೊಡಕ ನೀರು ಬಿಡು ಕೆಲಸನ ಅಂದಂಗ ನೀವು ವಾಚ್ಮೆನ್ ಅಲ್ಲ ವಾಟರ್ ಮ್ಯಾನ್ರಿ ನಾನೆಲ್ಲ ಬಳಸಿ ಅಂದಂಗ ನಿಮ್ದು ಯಾವ ಊರು ಇಲ್ಲಿಗೆ ಯಾಕೆ ಬಂದ್ರಿ ಏನು ಮಾಡಕ್ ಬಂದ್ರಿ ನಮ್ಮವರು ನಳಿನಿ ಮಕ್ಕಳಾಗ ಉಳುಚಿ ಪಂಚಾಯತ್ ಟ್ರಾನ್ಸ್ಫರ್ ಆಗಿ ರೊಟ್ಟಗಳ ಪಂಚಾಯತಿ ಬಂದೀನಿ ಆ ಬಾಬಾ ಬಾಬಾ ಅಡ್ಡಿ ಇಲ್ಲ ಹಂಗಾರ ನೀವು ನಮ್ಮ ಊರಿಗೆ ಬಂದಿದ್ದು ಬಹಳ ಚಲೋ ಅಂತ ಬಿಟ್ರಿ ಅಣ್ಣಾರ ಅಣ್ಣ ಅಂತ ಮಾತ್ರ ಅಣ್ಣ ಅನ್ಬಾರ್ದ್ರೆ ಹಂಗಾರ ಕಾಕ ಅಂತಿಂತು ಕಾತಾಡ ಮಗ ಅಂತ ಕರಿ ಮಗ ಹತ್ತು ಹೊತ್ತು ಮುಂಜಾನೆ ಯಾರು ಮತ್ತೆ ನೋಡಿದೆ ಮೊದಲ ಪ್ಯಾಟಿ ಕುಗ್ರಿ ಕಾಕ ಅಂತ ಕರಿ ಬಡಬಡ ಮಸಡಿ ಆಗಿತ್ತು ಬಲುದಾಕ ಮತ್ತೆ ಅಯ್ಯ ಮತ್ತೆ ಹೆಂಗ್ ಕರಿಬೇಕು ನೀವ ಹೇಳ್ರಲ್ಲ ಈ
ಪ್ರೀತಿಯಿಂದ ರೀ ಮೇಲ್ಮಸ್ತಿ ಮಾವ ಅಂತ ಕರೆದ್ರೆ ಸಾಕು. ಹಂಗ ಕರಿಬೇಕಾ ರೀ? ಏನ್ರಿ ಮೇನ್ ಬಸ್ತಿ ಮಾವಾರ? ರೀ ಮೇಲ್ಮಸ್ತಿ ಮಾವ ಅಂತ ಕರೆದ್ರೆ ಸಾಕ. ಸಂಪಾದನೆ ಬೆಳಗಿನಪ್ಪನ ಕಲಿ ಕಲಿಯಲ್ಲ. ಕಾಲ ಕಾಲಕ್ಕೂ ಮಳೆ ಬೆಳೆ ಚೆನ್ನಾಗಾಗ್ತಾವ. ಇಲ್ಲಂದ್ರ ಬರಗಾಲ ಬಿದ್ದು ಕೂಳು ನೀರೊಂದು ಸ್ವಚ್ಛ ಸುಡುಗಾಡ ಸೇರ್ತಾರ. ಅದು ಹೋಗ್ಲಿ ಬಿಡ್ರಿ. ನಡ್ 3 ದಿನದಿಂದ ನಮ್ಮ ಓಣ್ಯಾಗ ನೀರ ಬಂದಿಲ್ಲ. ನಮ್ಮಪ್ಪ ನೀರಿಲ್ಲ ನೀರಿಲ್ಲ ಅಂತ ಬಡ್ಕೊಂಡು ಸಾಯಕತ್ತಾನ. ಅದಕ್ಕ ನಮ್ಮ ನಳದೊಳಗ ನಿಮ್ಮ ನೀರು ಬಿಡ್ತೀರಾ? ನಾನ ಪೈಪಿಂಗ್ ನಿರ್ಸ ನಿಮ್ಮ ಕೊಡ ಹೇಳ್ರಿ. ಪೈಪಲ್ಲ ಪ್ರೆಸ್ ಮಾಡ್ದೇನೆ, ಗುಡ್ಡಕ್ಕ ನೀರು ಬಿಡ್ತೇನೆ. ಬೇಗಡ ನಿನ್ನ ಕೊಡ. ಆ ಬಾಬಾ ನನ್ನ ಕೊಡ ತುಂಬ ಅಷ್ಟು ಕೆಪಾಸಿಟಿ ಆಯ್ತಾ ನಿಮ್ಮ? ಒಂದು ಕತ್ತೆ ಮನಸ್ಸು ಮಾಡಿ ಹೂ ಅನ್ನು. ನನ್ನ ನಳದ ನೀರು ನಿನ್ನ ಕೊಳ ತುಂಬಿ ಹೊರಚಲ್ತೈತಿ. ನನ್ನ ನಳದ ನೀರು ಅಯ್ಯಯ್ಯ, ನನ್ನ ನಳದೊಳಗ ನೀರು ಕೊಡ ಕುಡಬೇಕಂದ್ರ ನಾನು ಯಾಕೆ ಬ್ಯಾಡನ್ಲು? ರಾಜ ರವಿ ಕೊಟ್ಟಿದ್ದೇನ? ಹಾಗಾದರೆ ಬೇಗ ತುಂಬಿಕೊಳ್ಳೋ ನನ್ನ ರಾಣಿ, ನನ್ನ ರಾಣಿ, ತಪ್ಪಿ ರಾಣಿ. ಬಾರೋ ನನ್ನ ಕೋಳಿ ಪುಚ್ಚ. ಬಂದೈತಿ ಭೂಮಿ ಮ್ಯಾಗ ರಾತ್ರಿ ಪೂರ ಬರ್ತಾಳ ಕನಸಿಯಾಗ. ಹಾಗಾಗಿ ಸಾಳಗೇನ ಹುರುಪಿಯಾಗ. ಹೊಡಿತಿರೋದು ಗೊತ್ತು. ಮೊದಲಂಗಿ ಹುಡುಗ ಬಾರಿ ನಡೆ ಹುಡುಗ ಬಂದೈತಿ ಭೂಮಿ ಮ್ಯಾಗ.
ಭಾಳ ದಿವಸ ಅಂತ ಭೇಟಿಯಾಗಿ ಬೆಂಡಿ ದೋಸೆ ತಿನಿಸೂ ಇಲ್ಲ. ಹೊಡಿತೀನ ಒಂದು ಗೆಜ್ಜೆ ಬೇಕಂದ್ರೆ ಶಾವಿಗೆ ಉಪ್ಪಿಟ್ಟು. ಮುಗ್ದಾ? ಹೋಗೋಣ? ಇನ್ನೂ ಬಂದ? ಸಮಾಧಾನ ಆಗಿಲ್ಲ? ಆತರ. ಈ ಹುಡುಗಿ ಸಾಕನ್ನು ಬೇಕು. ನನಗ್ ಸಾಕಾಗಲ್ಲ. ಸಾಕು ಹೊಡಿತಾರಲ್ಲ, ಭಾಳ ಔಷಧ ಬಿದ್ದಾರಲ್ಲ.